ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಅರ್ಥಮಹಾಶಯ ಪ್ರದ್ಯುಮ್ನ ಅರ್ಥಮಹಾಶಯ ವೃಷಕೇತು ಚಿಕ್ಕಪ್ಪ ಹಸ್ತಿನಾವತಿಯಿಂದ ನಾವು ಹೊರಟಿದ್ದೇವೆ. ಅನೇಕ ದೇಶಗಳನ್ನು ಸೇರಿದ್ದೇವೆ. ಅನೇಕರಲ್ಲಿ ಯುದ್ಧವನ್ನು ಮಾಡಿದ್ದುಂಟು. ಖಂಡಿತ ಶ್ರೀಕೃಷ್ಣಾನುಗ್ರಹದಿಂದ ನಮ್ಮ ಪಾಲಿಗೆ ಜಯ ಪ್ರಾಪ್ತವಾಗಿದೆ. ಹೌದಯ್ಯ. ಕುದುರೆ ಹೋದಲ್ಲಿ ನಾವು ಹೋಗಬೇಕು. ಯಾಕಂದ್ರೆ ಕುದುರೆ ದೇಹದಲ್ಲಿ 33 ಕೋಟಿ ದೇವತೆಗಳ ಅಂಶ ಸೇರಿದೆ. ಹೀಗೆಂದು ಕೃಷ್ಣಸ್ವಾಮಿ ಹೇಳಿದ್ದಾನೆ. ಲೋಕರೂಢಿ ಇದೆ. ಹೌದು. ಅದೋ ಈ ಪುರವನ್ನು ನಮ್ಮ ಕುದುರೆ ಪ್ರವೇಶಿಸಿದೆ. ಹೌದು. ಸೇವಕರು ಈಗ ತಾನೇ ಬಂದು ಹೇಳಿದ್ರು. ಊರನ್ನು ಕಂಡಾಗ ಆಶ್ಚರ್ಯವಾಗ್ತಾ ಇದೆ. ಹಚ್ಚ ಹಸುರಿಂದ ಹೊಲಗಳು, ತೋಟಗಳು ಕಣ್ಣುಗಳಿಗೆ ಕಂಗೊಳಿಸ್ತವೆ. ಹೌದು. ಅಲ್ಲಲ್ಲಿ ಕೊಳಗಳು, ಸರೋವರಗಳು ಕಾಣಿಸ್ತವೆ. ಹೌದು. ಗುಡಿ ಗೋಪುರಗಳಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಜನರೆಲ್ಲ ಬೇರೆ ಬೇರೆ ಕಾಯಕಗಳಲ್ಲಿ ತೊಡಗಿದ್ದಾರೆ. ಇವರನ್ನೆಲ್ಲ ಪಾಲಿಸುವಂತಹ ಅರಸ ಸುಸಂಸ್ಕೃತನಾಗಿರಬೇಕು ಅಂತ ಊಹಿಸುವುದಕ್ಕೆ ಸಾಧ್ಯ. ಸರಿ ಹಂಸಕೇತ, ದಕ್ಷಿಣಾಪಥ್ಯದಲ್ಲಿರುವಂತಹ ಅರಸರ ಪರಿಚಯ ನಿನಗೆ ಚೆನ್ನಾಗಿ ಇದೆ. ಹೌದಯ್ಯ. ಆದ ಕಾರಣ ಈ ಊರಾವುದು, ಇದನ್ನು ಪಾಲಿಸುವ ಅರಸ ಯಾರು, ನಮ್ಮ ಕುದುರೆ ಹೋದರೆ ಅದರ ಹಣೆಯಲ್ಲಿರುವಂತಹ ಒಕ್ಕಣೆಯನ್ನು ಕಂಡು ಕಪ್ಪ ಕಾಣಿಕೆಯನ್ನು ನೀಡಬಲ್ಲನೆ, ಅದಲ್ಲ ಯುದ್ಧವನ್ನು ಮಾಡಬಲ್ಲನೆ, ತಿಳಿಯಬೇಕು ಎನ್ನುವಂತಹ ಕುತೂಹಲ ಗೊತ್ತಿದೆ ಏನಯ್ಯ? ನರನೆ ಕೇಳಿ ರಾಜ್ಯದ ರಜೆ ಜನ ತರತು ಚೇತನ ಮುಮ್ಮ ಅಪ್ರಭಾಗನ ಪರಮಾಸ ಗುಣಿಗೀತ ಪರಮಾತ್ಮನ ಭಕ್ತ ದಿಟ್ಟ ಪರಮಾಸ ಗುಣಿಗೀತ ಪರಮಾತ್ಮನ ಭಕ್ತ ಅಪ್ರಭಾಗನ ಪ್ರಪಂಚದಲ್ಲಿ ನಿನ್ನನ್ನು ಎಲ್ಲವರು ನರ ಎನ್ನುವ ಹಾಗೆ
ಒಪ್ಪಿಕೊಂಡಿದ್ದಾರೆ. ನರರಿಗೂ ನೀನು ನರ, ವಿರೋಧಿಗಳಿಗೂ ನೀನು ನರ ಅಲ್ವೇ? ಆ ಕಾರಣದಿಂದ ನಿನ್ನನ್ನು ಎಲ್ಲವರು ನರ ಅಂತ ಕರೆದದ್ದು. ಅಖಂಡವಾದಂತಹ ಆರ್ಯಾವರ್ತದ ಭೂಪಟದಲ್ಲಿ ಹಸ್ತಿನ ಎನ್ನುವುದು ವಿಶಾಲವಾಗಿ ವ್ಯಾಪಿಸಿದ್ರೂ ಕೂಡ ದಕ್ಷಿಣದ ಅರಸರ ಪ್ರಾಬಲ್ಯ ಏನು ಎನ್ನುವುದು ಸರಿಯಾಗಿ ಅರ್ಥವಿಸಿಕೊಂಡವರು ದಕ್ಷಿಣದ ಅರಸರಾದಂತಹ ನಾವು. ಆದ್ದರಿಂದಲೇ ಈತನ ಬಗ್ಗೆ ಸ್ಪಷ್ಟವಾಗಿ ಹೇಳಬಲ್ಲಂತಹ ಸಾಮರ್ಥ್ಯ ನನಗಿದೆ. ಆದ ಕಾರಣವೇ ನಿನ್ನಲ್ಲೇ ನಾನು ಪ್ರಶ್ನಿಸಿದ್ದು. ಈ ಊರಿನ ಹೆಸರು ಮಣಿನಗರ ಅಥವಾ ಮಣಿಪುರ ಎನ್ನುವ ಹಾಗೆ. ಮಣಿಪುರ? ಹೌದು. ಇಲ್ಲಿ ಅರಸ ಬಬ್ರುವಾಹನ ಎನ್ನುವ ಹಾಗೆ. ಅವನಿಗೆ ಪರಂಪರೆ ಇದೆ? ಖಂಡಿತವಾಗಿಯೂ ಇದೆ. ಹೇಳಿ ಕೇಳಿ ನಿಮ್ಮ ಊರಿಗೂ ಒಂದು ಹೆಸರಿದೆ, ನಾಗನಗರಿ ಎನ್ನುವ ಹಾಗೆ. ಹಿಂದೆ ನೀವು ಹುಟ್ಟುವುದಕ್ಕಿಂತ ಮುಂಚೆ ನಾಗ ಸಂಕುಲಗಳು ವಾಸವಾಗಿದ್ದಂತಹ ಪ್ರದೇಶವಂತೆ. ಈತನು ಹಾಗೆ ನಾಗನ ಮೊಮ್ಮ, ಅಂದ್ರೆ ನಾಗರಾಜನಾದಂತಹ ಶೇಷನ ಮೊಮ್ಮ ಇವನಾಗಿದ್ದಾನೆ. ಮಾತ್ರ ಅಲ್ಲ, ಈ ಮಣಿನಗರದ ಅರಸನಾದಂತಹ ಚಿತ್ರಕೇತ, ಅವನ ಮಗಳಾದಂತಹ ಚಿತ್ರಾಂಗದೆ, ಅವಳ ಮಗ ಈ ಬಬ್ರುವಾಹನ. ದಿಟ್ಟ ಪರಮ ಸದ್ಗುಣಿ ಇವನು. ಮಾತ್ರ ಅಲ್ಲ, ಕಟ್ಟ ವೈಷ್ಣವನಾಗಿದ್ದಾನೆ. ಹೌದು, ಪರಮಾತ್ಮನ ಭಕ್ತನೂ ಹೌದು, ಭಾಗವತೋತ್ತಮನೂ ಹೌದು. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಮೀಮಾಂಸಾದಿಗಳನ್ನು ಸರಿಯಾಗಿ ಕರಗತಗೊಳಿಸಿಕೊಂಡವನಾಗಿದ್ದಾನೆ. ಒಂದು ವೇಳೆ ನಮ್ಮ ಕುದುರೆಯನ್ನು ಬಿಟ್ಟದ್ದು ಹೌದು ಅಂತ ಆದ್ರೆ ಸಾಮರ್ಥ್ಯದಿಂದ ಕಟ್ಟುವಂತಹ ಸಾಮರ್ಥ್ಯ ಆತನಿಗಿದೆ. ಮಾತ್ರ ಅಲ್ಲ, ಯುದ್ಧವನ್ನು ಮಾಡಿದ್ರೆ ಒಂದು ವೇಳೆ ನಿನಗೆ ಸೋಲಾದೀತು ವಿನಃ ಜಯವಾಗುವುದಕ್ಕೆ ಸಾಧ್ಯ ಇಲ್ಲ. ನುಡಿ ನಾನು ಲಾಲಿದಿಗಳ ಬರದಿಂದ ಬರಬೇಡಿದು ಮಾಡಿ ಆಶ್ಚರ್ಯ, ಪರಮಾಶ್ಚರ್ಯ. ಹಂಸಧ್ವಜ ಪ್ರಭು, ಮಣಿಪುರದ ಅರಸನಾದಂತಹ ಬಬ್ರುವಾಹನ ವೃತ್ತಾಂತವನ್ನು ನೀನು ಹೇಳುತ್ತಿದ್ದಂತೆ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ರಣಹದ್ದು ಕೆಳಮುಖವಾಗಿ ಹಾರಿ ಬಂದು ನನ್ನ ಕಿರೀಟವನ್ನು ತುಳಿದು ಮತ್ತೆತ್ತಲೂ ಹಾರಿ ಹೋಯಿತು. ಅಪಶಕುನ. ಮುಂದೇನೋ ನಡೆಯುವುದಕ್ಕಿದೆ ಅಂತ ಊಹಿಸುವುದಕ್ಕೆ ಸಾಧ್ಯ ಇದೆ. ಖಂಡಿತವಾಗಿ. ವೀರರಾದವರು ಶಕುನದ ಬಗ್ಗೆ ಯೋಚನೆಯನ್ನೇ ಮಾಡುವುದಿಲ್ಲ. ಹೌದಯ್ಯ. ಯಾಕಂದ್ರೆ ಶ್ರೀಕೃಷ್ಣನ ಪೂರ್ಣ ಅನುಗ್ರಹ ನಮಗಿದೆ. ಹೌದು. ಬಂದುದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಖಂಡಿತ. ಹೀಗೆಂದು ಅನುನಿತ್ಯ ಅವನನ್ನು ಪ್ರಾರ್ಥಿಸಿ ನಾವು ಕಾಯಕವನ್ನು ಕೈಗೊಳ್ಳುವರು. ಸರಿ. ಆದ ಕಾರಣ ಯಾರೂ ಯೋಚನೆ ಮಾಡಬೇಡಿ. ಯುದ್ಧ ಸಂಭವಿಸುವುದಾದ್ರೆ ನಿಮ್ಮ ಸತ್ವವನ್ನು ಮೆರೆಸಬೇಕು. ಖಂಡಿತವಾಗಿಯೂ. ಸುದ್ದಿ ಏನು ಬರ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಬಿಡಿ ಕುದುರೆಯನ್ನು.
ಅನಿರೀಕ್ಷಿತವಾಗಿ ಈ ಓಲಗ ಚಾವಡಿಯನ್ನು ನಾನು ಪ್ರವೇಶ ಮಾಡಬೇಕಾಯಿತು. ಚಾರಕರು ಸೇನೆಯನ್ನು ಕಂಡು ಬೆದರಿದಂತಹ ಸಂದರ್ಭ, ಚಾರರಿಗೆ ಅಭಯವನ್ನಿತ್ತು. ಈ ರಾತ್ರಿ ಸಮಯದಲ್ಲಿ ನನ್ನದಾದಂತಹ ಓಲಗ ಚಾವಡಿಯನ್ನು ನಾನು ಪ್ರವೇಶ ಮಾಡಿದ್ದೇನೆ. ಇಲ್ಲಿಗೆ ಬಂದಾಕ್ಷಣದಲ್ಲಿ ಈ ರಾತ್ರಿ ಸಮಯದಲ್ಲಿ ನನ್ನದಾದಂತಹ ಮಣಿನಗರ ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ. ವಿಶಾಲವಾದಂತಹ ಪ್ರಪಂಚದಲ್ಲಿ 56 ದೇಶಗಳು ಪ್ರಸಿದ್ಧವಾದದ್ದು, ಅದರಲ್ಲಿ ಒಂದು ಈ ಮಣಿನಗರ. ಈ ಮಣಿನಗರದ ವೈಭವವೇ ಬೇರೆ, ಎಲ್ಲಿಯೂ ಇಲ್ಲದಂತಹ ವಿಶೇಷತೆಯನ್ನು ಇಲ್ಲಿ ಗಮನಿಸಬಹುದು. ಇಂದ್ರನ ಸುಧರ್ಮ ಸಭೆಗಿಂತಲೂ ಮಿಗಿಲೆನಿಸಿದಂತಹ ಈ ಸಭೆ ಎಷ್ಟೊಂದು ಚಂದವಾಗಿ ಕಾಣಿಸ್ತಾ ಇದೆ. ನಮ್ಮ ಈ ಆಸ್ಥಾನ ಅತಿ ವೈಭವದಿಂದ ರಾರಾಜಿಸಬೇಕೆನ್ನುವ ಹಾಗೆ ನಮ್ಮ ಪೂರ್ವಿಕರು ಕಂಬಗಳಲ್ಲಿ ನವರತ್ನಗಳನ್ನು ಪೋಣಿಸಿದ್ದಾರೆ. ರಾತ್ರಿ ಸಮಯವಾದ ಕಾರಣ ಸುತ್ತ ವೀಕ್ಷಿಸಿದಾಗ ಬೊಂಬಾಳ ದೀವಿಗೆ ಅದರ ಬೆಳಕು ಕಂಬದ ಮೇಲೆ ಬಿದ್ದಾಗ ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದೆ. ಆದರೆ ಈ ಆಸ್ಥಾನ ಚಾವಡಿಯನ್ನು ವರ್ಣಿಸ್ತಾ ನಾನು ಕಾಲಹರಣ ಮಾಡುವುದು ಸರಿಯಲ್ಲ. ಈ ರಾತ್ರಿ ಸಮಯ ನಾನು ಬಂದದ್ದು ಯಾಕೆ? ಅಖಿಳರಾಯರ ಜಾಲವನು ಮನ್ನಿಸುತ್ತ ಫಲಗುಣಿ ಎಲ್ಲರೂ ಕುಳಿತುಕೊಳ್ಳಿ. ಮೂಲ ಮಂತ್ರಿ ಸುಬುದ್ಧಿ ಮೂಲ ಮಂತ್ರಿಗಳು ಸುಬುದ್ಧಿಯೊಡನಿಂತೆಂದನಿ ಹದನ ಕೋಲನಾಯಕರಾದ ದೊರೆಗಳು ಮೇಳವಿದಿಕೊಂಡಿರಲಿ ಧರಣಿ ಪಾಲಕರ ಕುದುರೆಂಬುದೇನೋ ಚೆಂದು ಬೆಸಗೊಂಡ ಓಲಗವ ಇತ್ತು. ಅನಿವಾರ್ಯವಾಗಿ ಸಭೆಯನ್ನು ಸೇರಿಸಬೇಕಾಯಿತು. ಅದಕ್ಕಾಗಿ ರಾತ್ರಿ ಸಮಯದಲ್ಲಿ ಸಭೆಯನ್ನು ಸೇರಿಸುವ ಕಾರಣದಿಂದ ಎಲ್ಲವರು ಸಕಾಲದಲ್ಲಿ ಬಂದು ಸೇರಬೇಕೆನ್ನುವ ಹಾಗೆ ಹೇಳಿಕೆಯನ್ನು ಕಳುಹಿಸಿದವ ನಾನು. ಸಾಮಂತರು, ಧೀಮಂತರು, ಮಂತ್ರಿ ಮಾಂಡಲಿಕರು ಎಲ್ಲರೂ ಬಂದು ಸೇರಿದ್ದಾರೆ. ಆದರೆ ಸಭೆಯನ್ನು ಸೇರಿಸುವಂತಹ ಉದ್ದೇಶವೇನು, ಕುದುರೆ ಯಾರದ್ದು, ಸೈನ್ಯ ಯಾರದ್ದು ಎನ್ನುವುದನ್ನು ತಿಳಿಯುವಂತಹ ಕುತೂಹಲದಿಂದ ಅದನ್ನು ತಿಳಿದರೆ ಮುಂದಾಗಬೇಕು. ಯಾರು? ನಮ್ಮ ಮೂಲ ಮಂತ್ರಿಗಳು ಸುಬುದ್ಧಿಯವರು. ಈ ಕಡೆ ಬರಲಿ. ಮಂತ್ರಿಗಳೇ, ವಂದಿಸಿಕೊಂಡಿದ್ದೇನೆ. ನಿಮ್ಮನ್ನು ಬರಮಾಡಿಸಿಕೊಳ್ಳುವುದಕ್ಕೆ ಕಾರಣ, ನಾನು ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಮಾಡುವ ಅಂತ ಹೇಳಿದ್ದೆ. ಆ ಕ್ಷಣವೇ ಆರೋಪ ಬಂದ. ಮಹಾರಾಜರು ಕರೀತಾ ಇದ್ದಾರೆ, ಸಭೆ ಸೇರಿಸಿದ್ದಾರೆ, ಬರ್ಬೇಕಂತೆ ಅಂತ. ಎಂತದು ವಿಷಯ ಆಗದಿರಿ ಕಂಡು ಭೂರಿ ಮಾರ್ಬಲದ ದಂಡು ಗಾರು ಆಗದಿರಿ ಕಂಡು ಭೂರಿ
ಕಂಡು ನೋಡಿ ಮಲ್ಲ ಭಟರ ಬುಡಗೂಡಿ ಮಸ್ತಕದಲಿಗಿನ ನೋಡಿ ಬಲ್ಲಿನ ಮೋದಿಯ ನಿನ್ನ ಬಳಿಗೆ ಕಾರಯ್ಯ ಮಲ್ಲ ಭಟರ ಬುಡಗೂಡಿ ಮಸ್ತಕದಲಿಗಿನ ನೋಡಿ ಬಲ್ಲಿನ ಮೋದಿಯ ನಿನ್ನ ಬಳಿಗೆ ಕಾರಯ್ಯ ನೋಡಿರಿ ವೀರಮಾಂಬೀಜ ನೋಡಿಯೇ ಮಂತ್ರಿಗಳೇ, ವಯೋವೃದ್ಧರು ಹೌದು, ಜ್ಞಾನವೃದ್ಧರು ಹೌದು. ನೀವು ಈ ನಾಡಿನ ಮಂತ್ರಿಗಳಾದ್ದರಿಂದ ನಾನು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸುವ ಹಾಗಾಯಿತು. ಏನು ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ನಾನೆಲ್ಲಿಯೂ ತಪ್ಪಿ ಬೀಳದಂತೆ ಸದಾ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದವರು ನೀವು. ಬಿದ್ದರೆ ತಾನೇ ಎಚ್ಚರಿಸುವುದು. ಹೌದು, ಆದ್ರೆ ಸ್ವಾಮಿ ನಿಮ್ಮನ್ನು ಹತ್ತಿರಕ್ಕೆ ಕರೆಸಿಕೊಳ್ಳಬೇಕಿದ್ರೆ ಬಲವಾದ ಕಾರಣವಿದೆ. ಅದು ಕೂಡ ಈ ಮಧ್ಯರಾತ್ರಿಯಲ್ಲಿ ಎಂತದ? ಹೌದು, ಅನಿವಾರ್ಯವಾಗಿ ಈ ಸಭೆಯನ್ನು ಸೇರಿಸಬೇಕಾಯಿತು. ಏನದು? ಹೊರನಾಡಿನಿಂದ ನಮ್ಮ ನಾಡಿಗೆ ಒಂದು ತುರಗ ಬಂದಿದೆಯಂತೆ. ನಮ್ಮ ಊರಿನ ಕುದುರೆ ಅಲ್ಲ, ಅಲ್ಲ, ಬೇರೆ ಊರಿನ ಕುದುರೆ. ಸಾಮಾನ್ಯ ಕುದುರೆಯಲ್ಲ, ಬೇರೆ ಊರಿನ ಕುದುರೆ ಅಂತ ಹೇಗೆ ಗೊತ್ತಾದ್ದು? ಹೇಗೆ ಗೊತ್ತಾಯಿತು? ಅಪಾರ ಸೇನೆ ಆ ತುರಗದ ಜೊತೆಯಲ್ಲಿದೆ ಎನ್ನುವುದನ್ನು ನಾನು ತಿಳಿದುಕೊಂಡೆ. ಹಾಗಾದ್ರೆ ವಿರೋಧಿಗಳು ಅಂತ ಆಯ್ತು. ಹೌದು, ಹೌದೌದು. ತಡೆಯುವುದಕ್ಕೆ ಹೋದಂತಹ ಚಾರಕರನ್ನು ದಂಡಿಸಿದ್ರು, ಅವರು ಬಂದು ದೂರಿತ್ತರು. ಹಾಗಾಗಿ ಆ ಕುದುರೆ ಯಾರದ್ದು ಎನ್ನುವುದನ್ನು ತಿಳಿಯುವಂತಹ ಕುತೂಹಲ ನನಗೆ. ಅದಕ್ಕಾಗಿ ನೀವು ಅಲ್ಲಿವರೆಗೆ ಹೋಗಬೇಕು. ನಾನು? ಹೌದು, ಒಬ್ಬನೇ? ಆಹಾ, ಒಬ್ಬನೇ ಹೋದ್ರೆ ಈ ನಾಡಿನಲ್ಲಿ ಯಾರು ಇಲ್ಲ ಎನ್ನುವ ಹಾಗೆ ಅವರು ತಿಳಿದುಕೊಂಡಾರು. ನನಗೇನಾದ್ರೂ ಅಲ್ಲಿ ಆಗುತ್ತದೆ ಅನ್ನುವಂತ ಪ್ರಶ್ನೆಗೆ ಅಲ್ಲ. ನಾನು ಮಂತ್ರಿ. ಈ ಮಂತ್ರಿ ಪದವಿಯ ಗೌರವ, ಈ ನಾಡಿನ ಗೌರವ, ಈ ನಾಡಿನ ಅರಸನ ಗೌರವ ಉಳಿಸುವುದಕ್ಕೆ ಬೇಕಾಗಿ ಹೆಚ್ಚು ಬೇಡ, ಒಂದು 4 ಜನ ಆದ್ರೂ ಬೇಕಾಗ್ತದೆ. ಮಲ್ಲ ಭಟರು ಅವರನ್ನು ಕೂಡಿಕೊಂಡು ಹೋಗಿ ಹಣೆಯಲ್ಲಿರುವಂತಹ ಲೇಖನವನ್ನು ಕಿತ್ತು ತನ್ನಿ. ಈ ಕ್ಷಣವೇ ಹೋಗಿ ಬರೋಣ. ಕುದುರೆಯನ್ನು ನೋಡಿದೆ, ಓಲೆಯನ್ನು ತಂದಿದ್ದೆ. ಆ ಓಲೆಯಲ್ಲಿ ಏನು ಬರೆದಿದೆ ಎನ್ನುವುದನ್ನು ನೀವೇ ವಾಚಿಸಿ. ಸೋಮವಂಶಯದ ದುಗುಣಧೀರ ಯಮಜಾದ ಭೀಮ ಬಲನು ಭೂಮಿಗೆ ಅಧಿಕವಾದ ಬಟ 3 ಲೋಕದ ಭೂಮಿ ಬಲ ಚೇತನು. ಸ್ವಾಮಿ, ಏನು ಹುಡುಕುತ್ತಾ ಇದ್ದೀರಿ? ಏನು ಬರ್ದಿದ್ದಾರೆ ಅಂತ ನೋಡುದು. ಕಾಣುವುದಿಲ್ವಾ? ಅದು ಸಣ್ಣ ಸಣ್ಣದೆಲ್ಲ ಕಾಣುದಿಲ್ಲ, ದೊಡ್ಡ ದೊಡ್ಡದು ಕಾಣುತ್ತೆ. ದೃಷ್ಟಿ ಚಕ್ರ ಇಲ್ವಾ? ಅದು ಮನೆಯಲ್ಲಿ ಬರ್ತದೆ. ಸೋಮವಾರ ಸೋಮವಾರ ಅಲ್ಲ, ಸೋಮವಂಶಜ, ಚಂದ್ರವಂಶದವರು, ಸಾಧು, ಗುಣಧೀರ, ಯಮಜಾತ, ಭೀಮಬಲಾನ್ವಿತನು, ಯಾರು? ಹಸ್ತಿನಾಪುರಪತಿ, ಅಜ ವಿಷ್ಣು ಹರ ಪ್ರೀತ, 3 ಮೂರ್ತಿಗಳಿಗೂ ಪ್ರಿಯನಾದವ. ಹೌದು. ಇವ ಬಂದು 10 ದೋಷ ತಿಂದು ಬೇರೇನು ಸಿಗುವುದಿಲ್ಲ ಅವರಿಗೆ. ಅಲ್ಲ, ತಂದು ಹತ್ಯಾ ದೋಷ ನಿವಾರಣೆಗೆ ಬೇಕಾಗಿ ಅಶ್ವಮೇಧ ಅನ್ನುವಂತಹ ಯಾಗವನ್ನು ಮಾಡ್ತಾ ಇದ್ದಾರೆ. ಮಾಡ್ಲಿ. ಇದಕ್ಕಾಗಿ ಪೂಜಿಸಿ ಬಿಟ್ಟಂತಹ ಕುದುರೆ ಇದು. ಇದನ್ನು ಕಂಡ ಬಲ್ಪುಳ್ಳ ಭಟರು ಕಟ್ಟುವುದು. ಒಂದು ವೇಳೆ ಬಲಹೀನರಾದ್ರೆ ಕಪ್ಪ ಕಾಣಿಕೆಯನ್ನು ಒಪ್ಪಿ ಶರಣಾಗತನಾಗುವುದು. ಇದರ ಕುದುರೆ ಬೆಂಗಾವಲಾಗಿ ಬಂದಂತಹ ಪಾರ್ಥನಲ್ಲಿ ಯುದ್ಧ ಮಾಡಬೇಕು. ಇತಿ ಆಶೀರ್ವಾದ.
ಶಿವನಂತೆ ಚಿತ್ರಾಂಗದ ಓಲೆಯ ಒಕ್ಕಣೆಯನ್ನು ಓದಿದ ಕ್ಷಣ ನನ್ನಂತಹ ಯುವಕರನ್ನು ಕೆರಳಿಸುವ ರೀತಿಯಲ್ಲಿದೆ. ಆ ಧರ್ಮರಾಯ ಹಸ್ತಿನಾವತಿಗೆ ಒಡೆಯನಾಗಿರಬಹುದು, ಮಿಕ್ಕುಳಿದವರು ಒಂದೊಂದು ನಾಡಿಗೆ ಅರಸರಾಗಿದ್ದಾರೆ ಎನ್ನುವುದು ಅವನಿಗೆ ತಿಳಿಯಲಾಯಿತೆ. ಪರಾಕ್ರಮವುಳ್ಳವರು ಕುದುರೆಯನ್ನು ಕಟ್ಟಿ ಕಾಣಬೇಕು, ನಿರ್ವೀರ್ಯರಾದವರು ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ತುರಗದ ಬೆಂಗಾವಲಿಗಾಗಿ ಹೋಗತಕ್ಕದ್ದು. ಇಂತಿ ಆಶೀರ್ವಾದ ಎನ್ನುವ ಹಾಗೆ ಬರಬೇಕಿದ್ರೆ ಇವನೇನು ನನ್ನ ಹಿರಿಯನೇ? ಅದಲ್ಲ, ನಾನು ಚಿತ್ರಾಂಗದೆಯ ನಂದನ, ನನ್ನ ಪರಾಕ್ರಮ ಏನೆನ್ನುವುದನ್ನು ಅವರಿಗೆ ತೋರಿಸಿಕೊಡಲೇಬೇಕು. ಅದಕ್ಕಾಗಿ ಯಾರಲ್ಲಿ ಚಾರಕರು ಆ ಕುದುರೆಯನ್ನು ಹಿಡಿದು ತನ್ನಿ ಲಾಯದಲ್ಲಿ ಕಟ್ಟಿ ಹಾಕಿ ಬಿಡಿಸಿಕೊಂಡು ಹೋಗುವುದಕ್ಕೆ ಯಾರು ಬರ್ತಾರೋ ಅವರೊಡನೆ ಕಾಳಗವನ್ನು ಮಾಡುವುದಕ್ಕೆ ಸರ್ವ ಸಿದ್ಧತೆ ಆಗಬೇಕು. ಎಲ್ಲರಿಗೂ ತಿಳಿಯಿತು ತಾನೆ, ನಾಳೆ ಬೆಳಿಗ್ಗೆ ಆಗುವಾಗ ಯುದ್ಧಕ್ಕೆ ಎಲ್ಲರೂ ತಯಾರಾಗಬೇಕು. ಎಲ್ಲರೂ ಅಂತ ಹೇಳಿದ್ರೆ ಎಲ್ಲರೂ ಬೇಡ, ಮುದುಕರು 20ರಿಂದ ಕೆಳಗಿನವರು, 60ರಿಂದ ಮೇಲಿನವರು ಬೇಡ. ಮೇಲಿನವರು ಮುದುಕರಲ್ವಾ, 20ರಿಂದ ಕೆಳಗಿನವರು ಮಕ್ಕಳಲ್ವಾ, ಅವರೆಲ್ಲ ಬೇಡ. ಸಮರ್ಥ ಯುವಕರು ಕೈಯಲ್ಲಿ ಆಯುಧವನ್ನು ಹಿಡಿದು ನಾಳೆ ಬೆಳಗ್ಗೆ ಯುದ್ಧಕ್ಕೆ ತಯಾರಾಗಿ ದೇವಿ ಚಿತ್ರಾಂಗದೆಯ ದೂತಿಯು ಗೋಬಿದತ್ವವದನೆದ ಪಾರ್ಥಿಯ ಟಿವಿಯನ್ನು ನೋಡುತ್ತ ಮರೆಯಲಿ ನಿಂದು ಭಯಗೊಂಡು ದೂತಿಯೋ ಕತೆ ಹೀಗ ಇಲ್ಲಿಗೆ ಬಿಡಬಾರದು. ಅನಾಹುತವಾಗುವುದರ ಮೊದಲಾಗಿ ತಾಯಿಯಲ್ಲಿ ವಿಚಾರವನ್ನು ತಿಳಿಸ್ತೇನೆ, ಅಮ್ಮನ ಬಳಿಗೆ ಹೋಗ್ತೇನೆ. ಏನೇ ಅವಸರವಾಗಿ ಬಂದೆ? ಕಾರಣ ಉಂಟಮ್ಮ, ಹೇಳು. ಮಾತೆಯಲ್ಲ ಭಿನ್ನ ಪಾವ ಪ್ರೀತಿಯಿಂದ ನಾನಿದಮ್ಮ ಯಾಗವರಚಿಸಿ ಕಪ್ಪಕಾಗಿ ಗಯಗೊಂಡು ಪಾರ್ಥ ಸಾಗಿ ಬಂದ ನಮ್ಮ ಮೇಲೆ ಸುಳ್ಳಲ ಸುಗುಣಶೀಲೇ ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ ತಾಯಿ. ಎದ್ದೇಳು. ಅವಸರವಾಗಿ ಓಡೋಡಿ ಬರೋದಕ್ಕೆ ಬಲವಾದ ಕಾರಣವಿದೆ. ಏನದು ಅಮ್ಮ? ಹಸ್ತಿನಾವತಿಯಿಂದ ಹೌದು ನಮ್ಮ ಊರಿಗೆ ಒಂದು ಕುದುರೆ ಬಂದಿದೆ ತಾಯಿ. ಹೌದು. ಯಾವ ಕುದುರೆ ಅದು? ಅದು ಯಾಗದ ಕುದುರೆ. ಬಂದು ಹತ್ಯೆ ನಿವಾರಣೆಗಾಗಿ ಪಾಂಡವರು ಯಾಗವನ್ನು ಕೈಗೊಂಡಿದ್ದಾರಂತೆ ತಾಯಿ. ಒಳ್ಳೆಯ ಕೆಲಸ. ಲೋಕಲೋಕವನ್ನು ಸಂಚರಿಸಿದಂತಹ ಆ ಕುದುರೆ ನಮ್ಮ ಮಣಿಪುರಕ್ಕೆ ಬಂದಿದೆ. ಬಂದಾಗ ಅಮ್ಮ, ಕುದುರೆ ಬೆಂಗಾವಲಿಗಾಗಿ ಬಂದವರು ಯಾರು ಗೊತ್ತೇ? ಯಾರು ಬಂದಿದ್ದಾರೆ? ಪಾರ್ಥ ಮಹಾಶಯರು ತಾಯಿ. ಏನು? ಪಾರ್ಥ ಮಹಾಶಯರು ಬಂದಿದ್ದಾರೆ. ಪಾರ್ಥ ಮಹಾಶಯರು
ಎನ್ನಯ ರಮಣ ಅಬೋನಿ ಎನ್ನಯ ರಮಣ ಸಖಿಯೇ ರಮಣ ಓ ಸಖಿಯೇ ಓ ಸಖಿಯೇ ಅಬುದೇ ಎನ್ನಯ ರಮಣ ಅಹುರೇನೆ ಪಾರ್ಥಾನೆ ಪವನ ಕಾಣದೆ ಅಹುರೇನೆ ಪಾರ್ಥ ನಿಮ್ಮವನ ಕಾಣದೆ ಬಲು ದಿನವಾಯಿತದರಿಂದ ಬಳಲಿ ಬೆಂಡಾದೆ ಕಾಣದೆ ಬಲು ದಿನವಾಯಿತದರಿಂದ ಬಳಲಿ ಬೆಂಡಾದೆ ಹೌದೇನೆ ಪಾಪನೆ ಪವನ ಕಾಣದೆ ಬಲು ದಿನವಾಯಿತದರಿಂದ ಬಳಲಿ ಬೆಂಡಾದೆ ಹತ್ತ ಕಡ್ಡಗವೀವಿ ಪಿಳಿನಗದು ಸ್ವಸ್ಥದಿಂದಲಿ ಬಾಲೆ ಹತ್ತ ಕಡ್ಡಗವೀವಿ ಪಿಳಿನಗದು ಸ್ವಸ್ಥದಿಂದಲಿ ಬಾಲೆ ಹತ್ತಿನಪುರದೀಯ ಹರಿಗಳ ಎದೆಗೆ ಅಂಕುಶ ಹತ್ತಿನಪುರದೀಯ ಹರಿಗಳ ಎದೆಗೆ ಅಂಕುಶ ಸ್ವತ್ತಿರವೇನೆ ತಾಜಾದ ಮುಂದಿಗೆದೇನೆ ಸ್ವತ್ತಿರವೇನೆ ತಾಜಾದ ಮುಂದಿಗೆದೇನೆ ಓ ಸಖಿಯೇ ಓ ಅಮ್ಮ ಹೌದೇನೆ ಹೌದಮ್ಮ ಪಾರ್ಥ ಮಹಾಶಯರು ಹೌದು ನಮ್ಮ ಈ ಮಣಿಪುರದ ನಾಡಿಗಾಗಿ ಬಂದಿದ್ದಾರೆ ಆಹಾ ಆಗುವಂತ ಸಂತೋಷಕ್ಕೆ ಪಾರವೇ ಇಲ್ಲ ನಿಜವಾಗಿ ಹೇಳ್ಬೇಕಾ ಏನು ಚಾತಕ ಪಕ್ಷಿಯೊಂದು ಚಂದ್ರಮನ ಆಗಮನಕ್ಕೆ ಯಾವ ರೀತಿ ಕಾದು ಕುಳಿತುಕೊಳ್ಳುತ್ತದೋ ಅದೇ ರೀತಿಯಲ್ಲಿ ನನ್ನವರ ಬರೋಣೆ ಇಲ್ಲಿಗೆ ಎಂದಿಗೆ ಆದೀತು ಹೀಗೆ ನಾನು ಯೋಚನೆ ಮಾಡ್ತಾ ಇದ್ದವಳು ಓಹೋ ಅದಕ್ಕೆ ಸರಿಯಾಗಿ ನೀನು ಹೇಳಿಬಿಟ್ಟೆ ಹಾಲನ್ನು ಜೇನನ್ನು ಜೊತೆಗರಿಸಿ ಸವಿದಂತ ಅನುಭವ ನನ್ನ ಪಾಲಿಗಾಗುತ್ತಾ ಇದೆ ವೈರಿಗಳ ಪಾಲಿಗೆ ಅಂಕುಶಪ್ರಾಯರಾಗಿ ಬೆರೆದಂತಹ ಪಾರ್ಥ ಮಹಾಶಯರು ನಮ್ಮ ಈ ಮಣಿಪುರದ ನಾಡಿಗೆ ಬಂದಿದ್ದಾರೆ ಅಬ್ಬಾ ಇನ್ನೊಮ್ಮೆ ಹೇಳು ಮಗದೊಮ್ಮೆ ಹೇಳು ಹೇಳ್ತಾ ಉಳಿಯಬೇಕು ನೀನು ಇಷ್ಟು ಹೇಳಿದಂತ ನಿನ್ನನ್ನು ಇವತ್ತು ಹೀಗೆ ಬಿಡುವುದಿಲ್ಲ
ಅಮ್ಮ ನಾನು ಮಾಡಿದ ತಪ್ಪಾದ್ರೆ ಕ್ಷಮಿಸಮ್ಮ, ನಾನು ಹೋಗ್ತೇನಮ್ಮ. ಹಾಗಾದ್ರೆ ಮತ್ತೆ? ಏನ್ ಶಿಕ್ಷೆ ಕೊಡ್ತೇನೆ ಅಂತ ಭಾವಿಸಿಕೊಂಡ್ಯಾ? ನಿನಗೆ ಒಂದು ಹೊಸ ಸೀರೆ ಕೊಡ್ತೇನೆ ಇವತ್ತು. ಸೀರೆ ಕೊಡ್ತೀರಾ? ಆದಿತಮ್ಮ. ನಾನು ಚಂದ್ರಗಾವಿಯ ಶಾಲೆಯನ್ನು ನನ್ನವರು ಬರುವಂತ ಹೊತ್ತಿಗೆ ಉಡಬೇಕು ಅಂತ ಹಾಗೆ ಪೆಟ್ಟಿಗೆಯಲ್ಲಿ ಇರಿಸಿದ್ದೆ. ಅದನ್ನು ಇವತ್ತು ನಿನಗೆ ಕೊಡ್ತೇನೆ. ನಾನು ನನ್ನ ಮದುವೆ ನಾನು ಉಡ್ತೇನೆ. ಸಾಕಾಗುದಿಲ್ಲ, ಮತ್ತೆ? ಮೈ ತುಂಬ ಆಭರಣವನ್ನು ಇಡಬೇಕು, 2 ಕೈಗಳಿಗೆ ಬಳೆ ತೊಡಿಸಬೇಕು. ದೊಡ್ಡ ಅಪರಾಧ ಮಾಡಿದ್ದೇನಂತ ನಾನು. ಒಂದು ಬಳೆ ಅಲ್ಲ, ಹಾ. 2 ಕಡಗ ಕೊಡ್ತೇನೆ ಅಂತ ಹೇಳಿದ್ದು. ಆದಿತಮ್ಮ. ರನ್ನದ ಕಡಗವನ್ನು ಕೊಡ್ತೇನೆ. ಆದ್ರಿಂದ ಅವರು ಯಾವ ರೀತಿಯಲ್ಲಿ ಬಂದಿದ್ದಾರೆ ಅನ್ನೋದನ್ನು ಇನ್ನೊಮ್ಮೆ ಹೇಳಿ, ಮಗದೊಮ್ಮೆ ಹೇಳಿ ಹೇಳ್ತಾ ಆದ್ರೆ ಒಂದು ಮಾತಮ್ಮ. ತಾಯಿಗೆ ಬನುಗುಣನ ಜಾಯೆಂದರಿಯ ಅಮ್ಮ ತಾಯಿಗೆ ಬಲುಗುಣನ ಜಾಯೆಂದರಿಯದೆ ಆಯ ತಪ್ಪಿತು ಮುಂದು ಪಾಯವೇ ನಿನಗೆ, ಆಯ ತಪ್ಪಿತು ಮುಂದು ಪಾಯವೇ ನಿನಗೆ. ಚಿತ್ರಾಂಗದೇವಿ ನಿನ್ನ ಪುತ್ರವಾಗಿಯ ಕಟ್ಟಿ, ಚಿತ್ರಾಂಗದೇವಿ ನಿನ್ನ ಪುತ್ರವಾಗಿಯ ಕಟ್ಟಿ, ಮಂತ್ರಿ ಗೊರೆದ ಹಲನೇತ್ರ ಗೋಪದಲ್ಲಿ, ಮಂತ್ರಿ ಗೊರೆದ ಹರನೇತ್ರ ಓಪದಲ್ಲಿ, ಹಲುಗುಣನ ಜಾಯೆಂದರಿಯದೆ ಅರಿಯದೆ ಕಟ್ಟಿ ತಾಯೇ ಅಮ್ಮ. ಏನಾಯ್ತು? ನಾನು ಇಷ್ಟು ಸಂತೋಷದಲ್ಲಿದ್ದೇನೆ, ನೀನು ಮುಖ ಬಾಡಿಸಿಕೊಂಡಿದ್ದೀಯಾ? ಏನಾಯ್ತು ನಿನಗೆ? ಅಮ್ಮ, ನಾನು ಹೇಳಿದಂತ ವಿಚಾರದಿಂದ ಸಂತೋಷಗೊಂಡಂತ ನೀವು ಹೌದು. ವಿಧ ವಿಧವಾದಂತಹ ಆಭರಣಗಳನ್ನು ವಸನವನ್ನು ಕೊಡ್ತೇನೆ. ನಾನು ಕೊಡುತ್ತೀರಿ. ಕಡಿಮೆ ಆಯ್ತಾ ಹೇಳು, ಹೆಚ್ಚು ಬೇಕಾದ್ರೆ ಕೊಡೋಣ ನಿನಗೆ. ಅದಕ್ಕೆಲ್ಲ ನನಗೆ ಚಿಂತೆ. ಮತ್ತೆ? ನಾನು ಇಷ್ಟೇ ಹೇಳಿ ಮುಗಿಸಿದ್ದೇನಲ್ಲ, ಹಾ. ವಿಷಯ ಅಲ್ಲಿಗೆ ಮುಗಿಲಿಲ್ಲ. ಮತ್ತೆ? ನನಗಿಂತ ಮೊದಲಾಗಿ ಹಾ. ಈ ವಿಚಾರ ಸೇವಕರ ಮೂಲಕ ನಿಮ್ಮ ಮಗನಿಗೆ ತಿಳಿಯಿತು. ತಿಳಿದ್ರೆ ಏನಾಯ್ತು? ತಿಳಿದಂತ ಅವರು ಮಾಡುವಂತಹ ಕಾರ್ಯವಾದ್ರೆ ಏನು ಏನು? ಮಂತ್ರಿಗಳಿಗೆಲ್ಲ ಹೇಳಿದ್ದಾರೆ. ಏನು? ಆ ಕುದುರೆಯನ್ನು ಕಟ್ಟಿ ಹಾಕಿ ನಾಳೆ ಬೆಳಿಗ್ಗೆ ಕಾಳಗಕ್ಕೆ ಸಿದ್ಧರಾಗಿ ಎಂಬುದಾಗಿ ಹೇಳಿದ್ದಾರೆ. ಏನು ಮಾಡುದಮ್ಮ? ನಿಜವೇ? ಹೌದು ತಾಯಿ. ಯಾವುದಕ್ಕೂ ನಾನು ವ್ಯವಸ್ಥೆ ಮಾಡ್ತೀನಿ, ಹೋಗು. ಅದು ಪುರಗೇಂದ್ರನಂದನೆಯಾದಂತಹ ನಾನು 2 ಸಿದ್ಧತೆಯಲ್ಲಿ ಈಗ ಮುನ್ನಡೆಯಬೇಕು. ಹೌದು. ಯಾಕಂದ್ರೆ ನನ್ನ ಮಗ ಅಪರಾಧವನ್ನು ಮಾಡಿದ್ದಾನೆ, ಅವನನ್ನು ತಿಡಬೇಕಾದ ಹೆತ್ತ ತಾಯಿಯಾದಂತಹ ನನ್ನ ಕರ್ತವ್ಯವಿದು. ಆದರೆ ಮತ್ತೊಂದೆಡೆಯಲ್ಲಿ ನನ್ನವರ ಬರವಣೆಯಿಂದ ಇಲ್ಲಿಗಾಗಿದೆ. ಅಲ್ಲಿಗೆ ಹೋಗುವಾಗ ಶೃಂಗಾರ ಭರಿತಿಯಾಗಿ ನಾನು ಹೋಗಬೇಕು. ಅದಕ್ಕೋಸ್ಕರವಾಗಿ ಶೃಂಗಾರವನ್ನು ಮಾಡಿಕೊಂಡು ಮೇನೆಯನ್ನು ಏರಿಕೊಂಡು ಆ ಕಡೆಗೆ ನಡೆಯುತ್ತೇನೆ ನೋಡು. ಅಂದನ ಬೀಳಿದು ತಾಯಿಗೆ ವಂದಿಸಿ, ಬಬ್ರುವಾಗನ ವಂದಿಸಿ, ಕಂದನ ಕಾಣದ ಗೋಪದಿಂದ ಬಿಗಿದಪ್ಪಿದರು ತಾಯಿಗೆ ವಂದಿಸಿ ವಂದಿಸಿ, ಬಬ್ರುವಾಗನ ಎರಗಿಕೊಂಡಿದ್ದೇನಮ್ಮ. ತಿರುಗಿ ಸಾಚ ಮುಖ ಬಂದು. ಯಾಕಮ್ಮ, ಯಾವತ್ತೂ ನಾನು ಹತ್ತಿರ ಬಂದ ಕ್ಷಣದಲ್ಲಿ ನನ್ನನ್ನು ಅಪ್ಪಿಕೊಂಡು ಮುದ್ದಿಸ್ತಾ ಇರುವಂತಹ ನೀನು ಯಾಕೆ ನೀನು ಕೋಪದಿಂದಿದ್ದೆ? ಏನಾಯ್ತಮ್ಮ ನನ್ನಿಂದ ಅಪರಾಧ? ಮಗನೇ 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 ನೀ ಮತಿ ಕೆಟ್ಟು ನಡೆ ಬರೀ ಮಗನೇ ಮಗನೇ ನೀ ಮತಿ ಕೆಟ್ಟು
ಮಗನ ವಾಜಿಯ ಕಟ್ಟಿ ತಡೆವರೆ ಕುಂದಿ ಮಗನ ವಾಜಿಯ ಕಟ್ಟಿ ತಡೆವರೆ 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 ಮತಿ ಕೆಟ್ಟು ನಡೆವರೆ ಮಗನೇ ನೀ ಮತಿ ಕೆಟ್ಟು ನಡೆವರೆ ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೆ ಸೊಗಸೆ ತಿವುಗನೊಡನೆ ವೃಷಭಗೆ ಸೊಗಸೆ ಸಿಂಹನೊಡನೆ ವೃಷಭಗೆ ಹಾಗೆ ಮಿಗು ವರಿದರೆ ಬದುಕುವುದ್ಯಾಗೆ ಹಾಗೆ ಮಿಗು ವರಿದರೆ ಬದುಕುವುದ್ಯಾಗೆ ಮಗನೇ ಮತಿ ಕೆಟ್ಟು ನಡೆವ ಕಂದ ಮಗನೇ ಕಂದ 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 ಬಬ್ರುವಾಹನ ಅಮ್ಮ ತಿರುಗಿ ಸಾಚಿ ಮುಖವನ್ನು ಅಂದಾಗ ನಿನ್ನ ಮನಸ್ಸಿಗೆ ನೋವಾಯಿತೆ ಕಂದ. ಹೌದು ತಾಯಿ. ಯಾವ ತಾಯಿ ತಾನೇ ಮಕ್ಕಳ ಮೇಲೆ ಮುನಿಸನ್ನು ಅಂತುಕೊಳ್ತಾಳೆ. ಹಾಗಿದ್ರೆ ಈ ರೀತಿಯ ಸಿಟ್ಟು ನನಗೆ ಯಾಕೆ ಬಂತು ಅಂತ ನಿನಗೆ ಪ್ರಶ್ನೆ ಬರಬಹುದು. ಯಾಕೆ? ನೀನೇ ಆಗಿದ್ದೀಯ ಮಗನೇ. ನಾನಂತಹ ಅಪರಾಧ ಏನು ಮಾಡಿದ್ದೇನೆ? ನಿನ್ನೊಂದು ಪ್ರಶ್ನೆ ಕೇಳ್ತೇನೆ ನಾನು. ನಮ್ಮ ನಾಡಿಗೊಂದು ಕುದುರೆ ಬಂತೆ ಮಗ. ಹೌದಮ್ಮ. ಆ ಕುದುರೆಯ ಹಣೆಯಲ್ಲಿ ಏನಿತ್ತು? ಲೇಖನವಿತ್ತು. ನೀನೇನು ಮಾಡಿದೆ? ಓದಿದೆ. ಆಮೇಲೆ ಕುದುರೆಯನ್ನು ಕಟ್ಟಿ ಹಾಕಿದೆ. ಯಾಕೆ ಮಗನೇ, ಯಾಕೆ ಹೀಗೆ ಮಾಡಿದೆ ಹೇಳು? ಮತಿಗೆಟ್ಟ ವ್ಯವಹಾರವನ್ನೇ ನೀನು ಮಾಡುತ್ತಾ ಇದ್ದೀಯಲ್ಲ. ನನ್ನ ಮಗ ವಿದ್ಯಾವಂತ ಬುದ್ಧಿವಂತ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದವಳು. ನನ್ನ ಭಾವನೆಗಳನ್ನೆಲ್ಲ ಅರೆ ಕ್ಷಣದಲ್ಲಿ ನೀನು ಸುಳ್ಳು ಮಾಡಿಬಿಟ್ಟೆ. ಅಲ್ಲ ಕಂದ, ಬಂದವರನ್ನ ಹೋರಾಟವನ್ನು ಗೈದು ಗೆಲುವನ್ನು ಕಾಣುತ್ತೇನೆ ಎಂಬಂತ ಕನಸನ್ನು ನೀನು ಕಾಣುತ್ತಿರುವೆಯಲ್ಲ ಮಗನೇ. ಕನಸಲ್ಲವಮ್ಮ, ಇದು ನನಸು. ಹೇಗಾಗುತ್ತದೆ ಹೇಳು? ಯುದ್ಧವನ್ನು ಮಾಡಿ ಜಯವನ್ನು ಸಂಪಾದಿಸ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವನ್ನು ಹೊಂದಿದ್ದೇನೆ ಮಗನೇ. ಅಮ್ಮ, ಮೂರು ಲೋಕದ ವೀರ ಎಂಬುದಾಗಿ ಹೆಸರನ್ನು ಸಂಪಾದನೆ ಮಾಡಿಕೊಂಡಂತಹ ಪಾರ್ಥ ಮಹಾಶಯಲ್ಲಿ ಹೋರಾಟವನ್ನು ಮಾಡ್ತೇನೆ, ಗೆಲುವನ್ನು ಕಾಣ್ತೇನೆ ಅಂದ್ರೆ ಹೇಗಾದೀತು ಗೊತ್ತೇ? ಹೇಗಾದೀತು? ರಾತ್ರಿ ಕಂಡ ಬಾವಿಗೆ ಹಗಲು ಹೋಗಿ ಬೀಳುವ ಹೆಡ್ಡನಂತೆ ಆಗುವೆ ನೀನು. ನನ್ನ ಮಗ ವಿದ್ಯಾವಂತ ಬುದ್ಧಿವಂತ, ಹಾಗಾಗಬಾರದು ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದವಳು. ಮಗನೇ, ಅಮ್ಮ ನಿನ್ನಲ್ಲಿ ಕೇಳ್ತೇನೆ ನಾನು. ಮುದಿ ಎತ್ತೊಂದು ಮರಿ ಸಿಂಹದೊಡನೆ ಹೋಗಿ ಹೋರಾಟವನ್ನು ಮಾಡಿ ಗೆಲುವನ್ನು ಕಾಣುವುದಕ್ಕೆ ಸಾಧ್ಯವಿದೆಯೇ ಮಗ? ಖಂಡಿತ ಸಾಧ್ಯವಿಲ್ಲ. ಈಗ ಎತ್ತು ಯಾರು? ಮುದಿ ಎತ್ತು ನೀನು, ಮರಿ ಸಿಂಹ ಸದೃಶರು ಪಾರ್ಥ ಮಹಾಶಯ. ಅದು ಸರಿಯಾಗಿಲ್ಲ ಅಮ್ಮ. ಹೇಗೆ? ನಾನಿನ್ನು ಯುವಕ, ನಾನು ಮರಿಸಿಂಹ, ಆ ಪಾರ್ಥ ಮಹಾಶಯ ಮುದಿ ಎತ್ತು. ತಲೆ ಅವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಿನ್ನೆಲ್ಲಿ ಸಾಧ್ಯವಿದೆ ಹೇಳು? ಲೋಕದ ದೇವನೆನಿಸಿಕೊಂಡಂತಹ ಪಾರ್ಥ ಶ್ರೀಕೃಷ್ಣ ಪರಮಾತ್ಮ ಅವರ ಭಾವ, ಬಂಡಿಯ ಬೋವನಾಗಿ ಇವರಿದ್ದಾರೆ. ಹಾಗಿರುವಂತಹ ಹೊತ್ತಿನಲ್ಲಿ ನಿನಗಂತೂ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಆ ಪಾರ್ಥ ಮಹಾಶಯನ ಜೊತೆಯಲ್ಲಿ ಆ ಕೃಷ್ಣನಿದ್ದಾನೆ. ನಾವು ಹರಿಯನ್ನು ಪೂಜಿಸುವವರೇ ಹೌದು. ಹರಿಯ ಭಕ್ತರಲ್ವೇ ನಮ್ಮ. ನಾವು ದೇವರನ್ನು ಪೂಜೆ ಮಾಡುತ್ತಿಲ್ಲ ಅಂತ ನಾನು ಹೇಳಲಿಲ್ಲ. ಆದರೆ ಲೋಕದ ದೇವನೆನಿಸಿಕೊಂಡಂತಹ ಕೃಷ್ಣ ಪರಮಾತ್ಮ ಖಂಡಿತ ಭಾವನನ್ನು ಕೈ ಬಿಡುವನಲ್ಲ. ಮಮ ಪ್ರಾಣಾಹಿ ಪಾಂಡವ ಹೀಗೆ ಹೇಳಿದವ ದೇವ ಪರಮಾತ್ಮ ಕೃಷ್ಣ. ಹಾಗಿರುವಾಗ ಭಾವನನ್ನು ಕೈ ಬಿಡ್ತಾನೇ ಹೇಳು. ಮಾತು ಮಾತಿಗೂ ಪಾರ್ಥರನ್ನು ತಾವು ಹೊಗಳ್ತಾ ಇದ್ದೀರಿ. ಆತನ ಪರಾಕ್ರಮದ ಬಗ್ಗೆ ನೀವು ಹೊಗಳಬೇಕಿದ್ರೆ ಏನಮ್ಮ ಇದರಲ್ಲಿ ವಿಶೇಷತೆ? ಬುದ್ಧಿಯನು ಬುದ್ಧಿಯ ಮಾಡದೆ ಮುಂದೆ ಕುಂದನು ನನು ನಮಗೆ ಸಾರದೆ ಮುಂದೆ ಕುಂದನು ನನು ನಮಗೆ
ತಾರದೆ ತಂದೆಗೆರಗೋ ವೈಭವದಿಂದ ಕರೆತಂದು ಪಾದಕ್ಕೆ ಎರಗೋ ಪಾದಕ್ಕೆ ಎರಗೋ ನಿನ್ನ ತಂದೆಗೆರಗೋ ಪಾದಕ್ಕೆ ಎರಗೋ ಕಂದ ಮಂದ ಬುದ್ಧಿಯನು ನೀ ಮಾಡದೆ ಮಗನೇ ಓ ಮಗನೇ ಕಂದ ಕುಮಾರ, ಜನನಿ, ನಿನ್ನಲ್ಲೊಂದು ಮಾತು ಕೇಳ್ತೇನೆ ಮಗು. ಏನು? ನಿನ್ನ ಈ ಮಂದ ಬುದ್ಧಿಯನ್ನು ಬಿಡು. ಮುಂದೆ ನಮಗಾಗ್ಲಿ ನಮ್ಮ ನಾಡಿಗಾಗ್ಲಿ ಯಾವುದೇ ಒಂದು ರೀತಿಯ ಕುಂದು ಬಾರದ ಹಾಗೆ ನಡೆದುಕೋ ಅಂತ ನಿನ್ನಲ್ಲಿ ಕೇಳಿಕೊಳ್ತಾ ಇದ್ದೇನೆ ಮಗನೇ. ಅದಕ್ಕಾಗಿ ನೀನು ಮಾಡಬೇಕಾದ ಕೆಲಸವಿಷ್ಟೇ. ಏನು ಮಾಡಬೇಕು? ನಮ್ಮಲ್ಲಿದ್ದಂತಹ ಸಂಪತ್ತನ್ನೆಲ್ಲವನ್ನು ಒಟ್ಟು ಮಾಡಿ ಕಪ್ಪ ಎಂಬ ರೂಪದಲ್ಲಿ ಕೊಂಡೊಯ್ದು ಅವರ ಪಾರ್ಥ ಮಹಾಶಯರ ಕಾಲುಬುಡದಲ್ಲಿ ಇರಿಸು. ಶರಣಾಗು. ಇದರಿಂದ ನಿನಗೂ ಒಳಿತಾಗುತ್ತದೆ. ಏನು ಮಾಡ್ತಾ ಇದ್ದೀರಿ? ನಿಮ್ಮ ಮಗ ಪರಾಕ್ರಮ ಇಲ್ಲದವ ಎನ್ನುವುದನ್ನು ನಾಳಿನ ಜನಾಂಗ ಹೇಳಬೇಕೆನ್ನುವ ಹಾಗೆ ತಾವು ಬಯಸಿದ್ದೀರಾ? ಹೇಡಿಗಳ ಸಾರಿಗೆ ನನ್ನನ್ನು ಸೇರಿಸದಿರಿ ತಾಯಿ. ಕುಮಾರ, ನಾನು ಎಂದಾದ್ರೂ ವಿರೋಧಿಗಳನ್ನು ಹೀಗೆ ಹೊಗಳಿದುಂಟೆ ಮಗನೇ? ಮತ್ತೆ ಯಾಕೆ ಹೊಗಳ್ತಾ ಇದ್ದೀರಮ್ಮ? ಅವರು ವಿರೋಧಿಗಳಲ್ಲವಪ್ಪ. ಮತ್ತೆ ಅವರಿಗೂ ನಿನಗೂ ಸಂಬಂಧವಿದೆ ಮಗನೇ. ಸಂಬಂಧ? ಯಾವ ರೀತಿಯ ಸಂಬಂಧ? ಅವರು ಅನ್ಯರಲ್ಲಪ್ಪ. ಯಾರು? ಅವರು ನಿನ್ನ ತಂದೆ ಮಗನೇ, ತಂದೆ. ಕೊಂಬು ಎಲೆ ತಾಯೇ ತಪ್ಪು ತಪ್ಪು ಎನ್ನ ಅಪ್ಪನು ದರಿಯರಾದೆ ಎಲೆ ತಾಯೇ ಕ್ಷತ್ರಿ ಪಂಥಕ್ಕಾಗಿನ ಎಲೆ ತಾಯೇ ಕೃಷ್ಣ ಮಿತ್ರ ನಭಾಜಿಯ ತಡೆದೆ ಆದರೆ ತಾತನೆಂಬುದೆಂತೂ ಪೇ ಎಲೆ ತಾಯೇ ಅವನ ಜಾತನು ನಾನೆಂಬುದೆಂದು ಅವನ ಜಾತನು ನಾನೆಂಬುದೆಂದು ಎಲೆತಾಯಿ ಬುದ್ಧಿಯೇನಿದಕ್ಕೆ ಪೇ ಎಲೆತಾಯೇ ಮುಂದೆ ಸಿದ್ಧಿಯಾಗುವಂತೆ ಮಾ ಎಲೆತಾಯೇ ತಪ್ಪಾಯಿತು, ತಪ್ಪಾಯಿತು, ಅಪರಾಧವಾಯಿತು. ಸರಿ, ಅಪರಾಧಿ ಪ್ರತಿ ಈಗ ನನಗೆ ಮೂಡುತ್ತಾ ಇದೆ. ಒಳ್ಳೆಯದು. ಅಮ್ಮ, ನಾನು ಯಾಕಾಗಿ ತುರಗವನ್ನು ಕಟ್ಟಿದ್ದೇನೆ ಎನ್ನುವುದನ್ನು ಸ್ಪಷ್ಟಪಡಿಸ್ತೇನೆ. ವಿರೋಧಿ ರಾಯ ತುರಗವೊಂದು ನಮ್ಮ ನಾಡನ್ನು ಪ್ರವೇಶ ಮಾಡಿದಾಕ್ಷಣ ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ನಾನು ಕುದುರೆಯನ್ನು ಕಟ್ಟಬೇಕಾಯಿತು, ಯುದ್ಧವನ್ನು ಸಾರಬೇಕಾಯಿತು. ಆದರೆ ಈಗ ನೀವು ಹೇಳ್ತಾ ಇದ್ದೀರಿ ಪಾರ್ಥ ಮಹಾಶಯರು ನಿನ್ನ ತಂದೆಯವರು ಎನ್ನುವ ಹಾಗೆ. ನಿನ್ನ ತಂದೆ ಮಗನೇ. ಅದರಲ್ಲಿ ಒಂದು ಸಂದೇಹ ಮೂಡುತ್ತಾ ಇದೆ ತಾಯಿ. ಯಾವುದು? ತಂದೆಯ ಸ್ಥಾನವನ್ನು ತುಂಬುವವರು 5 ಮಂದಿಗಳಿದ್ದಾರಂತೆ. ಉಪನಯನ ಸಂಸ್ಕಾರವನ್ನು ಮಾಡಿದವ, ವಿದ್ಯೋಪದೇಶ ಮಾಡಿದವ, ಆಪತ್ತಿನಲ್ಲಿ ರಕ್ಷಣೆಯನ್ನು ಮಾಡಿದವ, ಹಾಗೆ ಜನ್ಮದಾತ.
ಈ ಪಾರ್ಥ ಮಹಾಶಯರು ಯಾವ ವಿಭಾಗದಲ್ಲಿ ನನಗೆ ತಂದೆ ಎನ್ನುವುದನ್ನು ತಿಳಿಸ್ತೀರಾ ತಾಯಿ? ಇವರು ನಿನ್ನ ಜನ್ಮದಾತ ಮಗನೇ. ನನ್ನ ಜನ್ಮದಾತರು. ಹೌದಪ್ಪ. ಸಂತೋಷವಾಯಿತು. ಇಷ್ಟರವರೆಗೆ ತಂದೆಯವರನ್ನು ನಾನು ನೋಡಿದವನಲ್ಲ. ಹಾಗೆಂದು ಗಂಡ ಹೆಂಡತಿ ತಂದೆ ಮಕ್ಕಳು ಒಟ್ಟಾಗಿರುವುದು ಸ್ವಾಭಾವಿಕ. ನನ್ನ ತಂದೆಯವರು ಯಾಕೆ ದೂರದಲ್ಲಿದ್ದಾರೆ, ಇಲ್ಲಿ ಇರುವುದಕ್ಕೆ ಯಾಕೆ ಅವರು ಶಕ್ತರಲ್ಲ, ತಿಳಿಸ್ತೀರಾ ಅಮ್ಮ? ಕುಮಾರ, ಹೀಗಾಗುವುದಕ್ಕೂ ಒಂದು ಕಾರಣ ಇದೆ. ಏನು? ಅಂದೊಂದು ದಿವಸ ತೀರ್ಥಯಾತ್ರೆಗೆ ಅಂತ ಹೊರಟು ಬಂದವರು ನಮ್ಮ ಈ ಮಣಿಪುರದ ನಾಡಿಗಾಗಿ ಅವರು ಬಂದಿದ್ರಪ್ಪ. ಕಂದ, ಅಮ್ಮ, ನಿನ್ನ ಅಜ್ಜನಿಗೆ ನಾನೊಬ್ಬಳೇ ಮಗಳಲ್ವಾ? ಗಂಡಿಗೆ ಗಂಡಾಗಿಯೂ ಹೆಣ್ಣಿಗೆ ಹೆಣ್ಣಾಗಿ ಇರುವಳು ನಾನೊಬ್ಬಳೇ ಮಗಳು. ಒಂದೊಂದ್ಸಲ ನಾನು ಗಂಡುಡುಗಿಯನ್ನು ಉಟ್ಟುಕೊಂಡು ಓಡಾಡುವುದಿತ್ತು. ನಿಮ್ಮ ಸ್ವರವು ಒಮ್ಮೊಮ್ಮೆ ಹಾಗೆ ಇರ್ತದೆ. ಹಾಗೆ ಒಂದು ದಿವಸ ನಾನು ಗಂಡುಡುಗಿಯನ್ನು ಉಟ್ಟುಕೊಂಡು ಬೇಟೆಯಾಡುವುದಕ್ಕೆ ಅಂತ ಕಾಡಿಗೆ ಹೋದಾಗ ನಾನಲ್ಲಿ ಪಾರ್ಥ ಮಹಾಶಯರನ್ನು ನೋಡಿದೆ. ಈಗ ಯಾಕಮ್ಮ ನಾಚಿಕೆ? ಮಗ, ಇದು ಹಳೆಯ ನೆನಪು. ಓಹೋ, ಎಂದಿಗಾದ್ರೂ ಅಲ್ಲ, ಮಾಸದ ನೆನಪು ಇದು. ಮಗು, ಅಮ್ಮ, ಆ ಹೊತ್ತಿಗೆ ನಮ್ಮ ಕಣ್ಣುಗಳು ಒಂದಾದವು, ಮನಸ್ಸು ಒಂದಾಯಿತು. ಗಾಂಧರ್ವ ವಿಧಿಯಿಂದ ನಾವು ಮದುವೆಯೂ ಆದೆವು. ಮಿಂದಾರಣೆಯ ದಿವಸದಂದು ನನ್ನನ್ನು ಅವರು ಸೇರಿದ ದೆಸೆಯಿಂದಲಾಗಿ ನಾನು ಗರ್ಭವತಿಯಾದೆ. ಆಮೇಲೆ ಹಡೆದೆ ಪಡೆದೆ ಬೆಳೆಸಿದೆ, ಮುದ್ದಾಡಿದೆ. ಅಮ್ಮ ಕುಮಾರ, ಈಗ ನಾನು ಏನು ಮಾಡಬೇಕೆನ್ನುವ ಹಾಗೆ ಹೇಳುವುದು ತಾವು? ಈಗಾಗಲೇ ನೀನು ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಬೇಕು. ಪಾರ್ಥ ಮಹಾಶಯರ ಕಾಲಿಗೆ ಎರಗಬೇಕು. ವೈಭವೋಪೇತವಾಗಿ ನಮ್ಮ ಅರಮನೆಗೆ ಕರೆತರಬೇಕು. ಸಂಪತ್ತನ್ನು ಕೊಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ನೀನು ಶರಣಾದೆ ಅಂತಾದ್ರೆ ನಿನಗೂ ಒಳಿತು, ನನಗೂ ಅಮ್ಮ. ನಾನಾಗಿ ಹೋಗಿ ನಾನು ಬಬ್ರುವಾಹನ ನಿಮ್ಮ ಮಗ ಎನ್ನುವ ಹಾಗೆ ಹೇಳಿದ್ರೆ ಅವರು ಒಪ್ಪಿಕೊಳ್ತಾರೆಯೇ? ಚಿತ್ರಾಂಗದೆಯ ನಂದನ ಅಂತ ಹೇಳು, ಅವರು ಒಪ್ಪುತ್ತಾರೆ, ನಿನ್ನನ್ನು ಒಪ್ಪುತ್ತಾರೆ. ವೈಭವದಿಂದ ಕರೆತರುವಂತಹ ದೃಶ್ಯವನ್ನು ನಿರೀಕ್ಷೆಯಲ್ಲಿ ಶ್ರೇಯಸ್ಸಾಗಲಿ. ಹೋಗಿ ಸರಿ, ವಿಚಾರವನ್ನು ಮಂತ್ರಿಗಳಿಗೆ ತಿಳಿಸಿ. ತಡೆಯಿರಿ, ಯುದ್ಧಕ್ಕೆ ಹೋಗುವುದಲ್ಲ. ಈ ಸಂದರ್ಭದಲ್ಲಿ ಒಂದು ಸತ್ಯ ವಿಷಯ ನನ್ನ ಪಾಲಿಗೆ ಸಿಕ್ಕಿತು. ಅಂದ್ರೆ ಪಾರ್ಥ ಮಹಾಶಯರು ನಿನಗೆ ತಂದೆಯವರು. ಯಾರು? ನನಗೆ? ಹಾಗಲ್ಲ, ನನ್ನ ಪ್ರಾಯ ಅಂತದ ಅವನ ಪ್ರಾಯ ಅಂತ. ನನ್ನಮ್ಮ ಹೇಳಿದ್ದು ನಿನಗೆ. ನನ್ನ ಜನ್ಮದಾತರಂತೆ ಅವರು. ಹಾಗಿದ್ರೆ ಮೊದಲೇ ನಾವು ಯುದ್ಧ ಸಾರಿ ಆಗಿದೆ. ಈಗ ನಾವು ಏನು ಮಾಡಬೇಕೆನ್ನುವ ಹಾಗೆ ನನಗೆ ಯೋಚನೆಗೆ ಬರುವುದಿಲ್ಲ. ಮಹಾರಾಜ, ನಿನಗೆ ಪಾರ್ಥ ತಂದೆ ಅಂತ ನನಗೂ ಗೊತ್ತಿತ್ತು. ಮತ್ತೆ ಯಾಕೆ ಮೊದಲೇ ಹೇಳಲಿಲ್ಲ? ಹೇಳಬಾರದು. ಯಾರು ಹೇಳಬೇಕು? ತಂದೆ ಇಂಥವ ಅಂತ ತಾಯಿ ಹೇಳಬೇಕು. ಹೌದು. ಹೌದಾ? ನಾನು ಹೇಳಿದ್ರೆ ಏನಾಗ್ತದೆ? ಮತ್ತೆ ನಾನು ಹೇಳುವುದಿಲ್ಲ. ಯಾಕೆ? ಯಾಕೆ ಹೇಳಬಾರ್ದು? ನಾನು ಹೇಳುವ ತನಕ ಹೇಳಬಾರ್ದು ಎನ್ನುವಂತೆ ಬಾಜಿಯೂ ತಗೊಂಡಿದ್ದಾರೆ. ಹೌದಾ? ಏನು ಯೋಚನೆ ಮಾಡಬೇಡ. ಹೋಗುವುದು, ಕಪ್ಪ ಕಾಣಿಕೆಯನ್ನು ಒಪ್ಪಿಸುವುದು, ಒಂದು ಕುದುರೆಗೆ ಬದಲಾಗಿ 1000 ಕುದುರೆಯನ್ನು ಕೊಡುವುದು. ತಾಯಿ ಹೇಳಿದ ಮೇಲೆ ತಪ್ಪು ಅಂತ ಗೊತ್ತಾಯ್ತು, ನೀವು ನನ್ನ ಅಪ್ಪ ಬರ್ಬೇಕು ಅಂತ ಕರ್ತಾರೋದು. ಒಳ್ಳೆಯ ಉಪಾಯ. ಪಾರ್ಥ ಮಹಾಶಯರ ಜಯಘೋಷದೊಂದಿಗೆ ಹೋಗೋಣ. ಮಂಡಿಸಿದ್ದಾರೆ. ಹಾಗೆಂದು ನಾವು ಕಪ್ಪಗಾಣಿಕೆಯನ್ನು ತಂದಿದ್ದೇವೆ. ಯಾರಿಗೂ ತಂದದ್ದು ಯಾರಿಗೆ ಸಿಗಬಾರದು. ಪಾರ್ಥ ಮಹಾಶಯರು ಯಾರು ಎನ್ನುವ ಹಾಗೆ ವಿಚಾರಿಸಿಕೊಳ್ಳಿ. ನಮಸ್ಕಾರವಯ್ಯ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ. ನೋಡಿ, ಇದು ತಮ್ಮ ಹೆಸರು? ಹಂಸಧ್ವಜ ಎನ್ನುವ ಹಾಗೆ. ಹಂಸಧ್ವಜ? ನಾನು ಇದು ಅಂದಾಗೆ ಇಲ್ಲಿ ಪಾರ್ಥ ಮಹಾಶಯರು ಇಲ್ಲಿದ್ದಾರೆ. ತಾರೆಗಳ ಮಧ್ಯದಲ್ಲಿ ಶೋಭಿಪ ಚಂದ್ರನಂತೆ ನಮ್ಮ ಸೇನೆಯ ಮಧ್ಯಭಾಗದಲ್ಲಿ ಗಂಭೀರ ವದನದಿಂದ ಕುಳಿತಿರುವವರೇ ಪಾರ್ಥ ಮಹಾಶಯ. ಓಹೋ, ಅವರೇ ಪಾದಮೂಲದಲ್ಲಿ ಕಪ್ಪಗಾಣಿಕೆಯನ್ನು ಒಪ್ಪಿಸಿ. ಪಾದ ಮೂಲದಲ್ಲಿ ಇಟ್ಟುಬಿಡಿ. ನಮಸ್ಕಾರ ಮಾಡಿದ್ರೆ ಕೂತ್ಕೊಳ್ಳಿ. ಎರಗಲ ವಿಭ್ರಮಿಗೆ ಮಲಗುಣನು ಇವನಾರದು ಅವರಾಯನಾತ್ಮಜನು ವೀರನೀತ ಹೋಗಿಕೊಂಡ ವೀರನೀತ ಮಂತ್ರಿ ಮಾರ್ಬಲಗಳಿದ್ದ ವೀರನೀತ ಭಯ ಮುಂದಾಗಿ ಮರಳಿದ ವೀರನೀತ ಯಾವ ನಾಮ ಆತ್ಮಜನು. ಮಣಿಪುರದಲ್ಲಿ ಯುದ್ಧ ನಡೆಯುತ್ತದೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದೆವು. ತನ್ಮಧ್ಯೆ ಕಪ್ಪ ಕಾಣಿಕೆಯನ್ನು ತನ್ನ ಪಾದ ಮೂಲದಲ್ಲಿ ಒಪ್ಪಿಸಿ ಕುದುರೆಯನ್ನು ಬಿಡಿಸಿ ತಂದು ನೀಡಿ ನನ್ನ ಪಾದಕಾನತನಾಗಿದ್ದಾನೆ. ಕಾಣುವುದಕ್ಕೆ ವೀರನಂತಿದ್ದಾನೆ. ಮಂತ್ರಿ ಸೇನಾಪತಿಗಳಿದ್ದಾರೆ. ಆದರೆ ಈತನ ವ್ಯವಹಾರ ಮಾತ್ರ
ಬರೇ ಜೀವಗಳನ ವ್ಯವಹಾರದಂತಾಯಿತು. ಇವನ್ ಯಾರು, ಯಾಕೆ ಹೀಗೆ ಮಾಡಿದ? ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಯುದ್ಧವನ್ನು ಮಾಡಬೇಕಿತ್ತು. ಅದರ ಬದಲಾಗಿ ಪ್ರಾಣ ಭಯದಿಂದ ಹೀಗೆ ನಡೆದುಕೊಂಡ ಅಂತ ತಿಳಿಯುವುದಕ್ಕೆ ಸಾಧ್ಯ. ಯಾಕೆ ಹೀಗೆ ನಡೆದುಕೊಂಡನು, ಯಾವನಿವನು ಗೊತ್ತಾಗಲಿಲ್ಲ. ತಪ್ಪು ನಮ್ಮದೇ, ನಮ್ಮ ಪರಿಚಯ ಹೇಳಬೇಕಿತ್ತು. ಓ ತಾತ, ನಿನ್ನ ಬಗ್ಗೆ ಹೇಳನ್ನ ಮಾತಲಾಲಿದು, ಹುದಳೆ ಜನ ಮಾಡಿದ ಪಾತಕವು ತರಿಸಯ್ಯ ಮಾತಲಾಲಿದು. ಕರ್ತವ್ಯವೆಂದು ಕಟ್ಟಿದೆ, ತೀರ್ಥಯಾತ್ರೆಗೆ ಬಂದು ಗುರ್ತಬೇಕಳು ಜನನಿ. ಮಾತಲಾಲಿದು ಎನ್ನ ಮಾತಲಾಲಿದು, ಮಾತಲಾಲಿದು. ಓ ತಾತ, ಹೀಗೆ ಕರೆದಾಕ್ಷಣ ನಾವು ಆಶ್ಚರ್ಯಗೊಳ್ಳಬಹುದು. ನಿಮಗೂ ನನಗೂ ಸಂಬಂಧ ಇದ್ದ ಕಾರಣದಿಂದಲೇ ತಾತ ಎನ್ನುವ ಹಾಗೆ ಸಂಬೋಧಿಸ್ತಾ ಇದ್ದೇನೆ. ಅಂದೊಂದು ದಿವಸ ತಾವು ತೀರ್ಥಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಚಿತ್ರಾಂಗದೆ ಎನ್ನುವವಳನ್ನು ಸೇರಿದ ಕಾರಣದಿಂದ ನನ್ನ ಜನನವಾಯಿತು. ನನ್ನ ಹೆಸರು ಬಬ್ರುವಾಹನ ಎನ್ನುವ ಹಾಗೆ ಮಣಿನಗರದ ಅಧಿಕಾರಿ ನಾನಾಗಿದ್ದೇನೆ. ಕುದುರೆಯನ್ನು ಮೊದಲಾಗಿ ನಾನು ಕಟ್ಟಿದ್ದು ಹೌದು. ಆ ಬಳಿಕ ತಾಯಿಯವರಿಂದ ಸತ್ಯ ವಿಷಯ ತಿಳಿಯಿತು. ಅದಕ್ಕಾಗಿ ಕಪ್ಪ ಕಾಣಿಕೆ ಮಾತ್ರವಲ್ಲ, ಒಂದು ಕುದುರೆಗೆ 1000 ಕುದುರೆಯನ್ನು ತಂದು ಒಪ್ಪಿಸ್ತಾ ಇದ್ದೇನೆ. ಮಗನೆಂದು ಒಪ್ಪಿಕೊಳ್ಬೇಕು, ನನ್ನನ್ನು ಅಪ್ಪಿಕೊಳ್ಬೇಕು, ಉದ್ಧರಿಸಬೇಕು. ಮೊಗವದಿರುವುದಿರಲು ಇಂದ್ರಜಾತಗೇಳು ಮಾನ, ಇಂದು ಕುಲಾಧಿಪಖ್ಯಾತ ಕನ್ನಡೋನಿಟ್ಟು ಕೋಪ ಯಾಕೆ ಓ ಇಂದ್ರಜಾತ, ಇಂದ್ರಜಾತನೂ ಹೌದು, ಇಂದು ಕುಲ ಜಾತನೂ ಹೌದು. ನಾನಾಡುವಂತಹ ಮಾತನ್ನು ಪ್ರೀತಿಯಿಂದ ಆಲಿಸಬೇಕಯ್ಯ. ಬಂದಂತಹ ಬಾಲಕನ ಮಾತನ್ನು ಕೇಳಿ ಮೊಗವನ್ನು ತಿರುಹಿ ಕುಳಿತಿದ್ದೀಯ. ಈ ಬಾಲಕನ ಓಜಸ್ಸು, ತೇಜಸ್ಸು, ಆಯ, ಆಕೃತಿ ಇದನ್ನೆಲ್ಲ ನೋಡುವಾಗ ನಿನ್ನ ಎಳೆಯ ವಯಸ್ಸಿನಲ್ಲಿ ನಿನ್ನ ಚಿತ್ರಪಟವನ್ನು ಕಂಡ ಅನುಭವ ನಮಗಾಗುತ್ತಾ ಉಂಟು. ಆದ್ದರಿಂದ ಇವ ನಿನ್ನ ಮಗನಾಗಿರಬಹುದು, ಒಪ್ಪಿಕೊಳ್ಳಯ್ಯ. ಕೇಳಿ ಎನ್ನಾತ್ಮ ಜಾನಾದರೆ ಜಯತ್ಯಾದವಾಗಿ ಬಿನ್ನಾಣದಲ್ಲಿ ತಂದು ಮರಳಿ ಹೊನ್ನ ಕಣಿಗೆ ಕೊಟ್ಟು ಮಣಿಮನ ಮೇಲೆ ತಂದು ಬೀಸಿಕೊಂಡು ತಲೆಯ ತಗ್ಗಿ ಬನೆ ಹಂಸಕೇತನಾದಿಗಳೆಲ್ಲ ಕೇಳಬೇಕು. ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವ ನಾನು. ವಂಶಕ್ಕೆ ಅಪವಾದ ಅಪಕೀರ್ತಿ ಬರುವಂತಹ ಕಾಯಕವನ್ನು ನಾವು ಯಾವತ್ತೂ ಮಾಡಕೂಡದು. ಇವ ನನ್ನ ಮಗನೇ, ಖಂಡಿತವಾಗಿಯೂ ರಣಹೇಳಿಯಾಗಿ ಖಂಡಿತವಾಗಿಯೂ ಕ್ಷತ್ರಿಯರಾದವರು ಯಾವ ವ್ಯವಹಾರವನ್ನು ಕೈಗೊಳ್ಳುವುದಿಲ್ಲ. ಕುದುರೆಯನ್ನು ಕಟ್ಟಿ ಹಾಕಿದ ಮೇಲೆ ಯುದ್ಧವನ್ನು ಮಾಡಬೇಕು. ಹೌದು, ಕ್ಷತ್ರಿಯ ಈ ಲೋಕದಲ್ಲಿ 2 ಮಾರ್ಗ. ಯಾವುದು? ಒಂದು ಮಾಡು ಅಥವಾ ಮಡಿ. ಅದು ಬಿಟ್ಟು ಕುದುರೆಯನ್ನೊಪ್ಪಿಸಿ ಕಪ್ಪ ಕಾಣಿಕೆಯನ್ನು ನೀಡ್ತಾನೆ ಅಂತ ಆದ್ರೆ ಇವ ತನ್ನ ಮಗನಲ್ಲ ಎನ್ನುವುದಂತೂ ಸ್ಪಷ್ಟ. ಇವ ರಣಹೇಳಿ, ನನಗೊಬ್ಬ ಮಗನಿದ್ದ. ಹಾಗಾದ್ರೆ ನಿನಗೆ ಮಕ್ಕಳೇ ಇಲ್ವೇ ಎನ್ನುವ ಪ್ರಶ್ನೆ ಉಂಟು ನನ್ನದು. ಇದ್ದ, ಈಗ ಇಲ್ಲ. ಎಲ್ಲಿದ್ದಾನೆ? ವೀರಾಭಿಮನ್ಯು ಧರ್ಮಪತ್ನಿಯಾದಂತಹ ಸುಭದ್ರೆಯಲ್ಲಿ ನಾನು ಪಡೆದಿದ್ದೆ. ದ್ರೋಣಾಚಾರ್ಯರು ಕುರುಕ್ಷೇತ್ರದಲ್ಲಿ ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಅಧಿರಥ ಷಡ್ವ್ರತರನ್ನೆಲ್ಲ ಮಣ್ಣು ಪಾಲು ಮಾಡಿ ಆಮೇಲೆ ವೈರಿಗಳ ಕುಹಕಕ್ಕೆ ಒಳಗಾಗಿ ವೀರ ಸ್ವರ್ಗವನ್ನು ಪಡೆದ. ಅವ ಸತ್ತ ಅಂತಾದ್ರೆ ಇವ ಯಾರು ಅಂತ ಬೇಕಲ್ಲ. ಹೇಳ್ತೇನೆ, ಈ ನಾಡಿನವರಿಗೂ ಗಂಧರ್ವ ಲೋಕದವರಿಗೂ ಸಂಬಂಧವಂತೆ ಉಂಟಂತೆ. ಆಗಾಗ ಗಂಧರ್ವರು ಇಲ್ಲಿಗೆ ಬರ್ತಾರಂತೆ. ಇಲ್ಲಿಯ ಹೆಣ್ಮಕ್ಕಳನ್ನು ಕಂಡು ತಮ್ಮ ಆಸೆಯನ್ನೆಲ್ಲ ಪೂರೈಸಿಕೊಳ್ತಾರಂತೆ. ಹಾಗೆ ಚಿತ್ರಾಂಗತೆ ಎನ್ನುವ ಆಕೆ ಯಾವುದೋ ಒಬ್ಬ ಮಿತ್ರನಾದಂತಹ ಗಂಧರ್ವವನ್ನು ಕೂಡಿ ವಿಚಿತ್ರ ಗರ್ಭವನ್ನು ತರಿಸಿ ಈತನನ್ನು ಪಡೆದಿರಬೇಕು. ಇವ ನನ್ನ ಪುತ್ರರಲ್ಲ, ವೇಷ.
ಜನರ ಮಧ್ಯದಿ ಇದ್ದಾಗ ಕೈಯರ ಬೈದು ಭಂಗಿದಿ ನನ್ನಂದು ಫಲಗುಣ ನೀನು ತುಂಬಿದ ಸಭಾ ಮಧ್ಯದಲ್ಲಿ ಪುತ್ರ ಧರ್ಮಕ್ಕನುಗುಣವಾಗಿ ನಿನ್ನನ್ನು ಮಗ ಎನ್ನುವ ಹಾಗೆ ಒಪ್ಪಿಕೋ ಎನ್ನುವ ಹಾಗೆ ಬೇಡಿಕೊಂಡ್ರೆ ಅಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ಯಾ. ಯಾವ ನಾಲಿಗೆಯಲ್ಲಿ ಬಬ್ರುವಾಹನ ನಿನ್ನ ಮಗ ಅಲ್ಲ ಎನ್ನುವ ಹಾಗೆ ಹೇಳಿದ್ಯಾ, ಅದೇ ನಾಲಿಗೆಯಲ್ಲಿ ನಿನ್ನ ಮಗ ಬಬ್ರುವಾಹನ ಹೌದು ಎಂದು ಹೇಳಿಸದಿದ್ರೆ ಪನ್ನಗೇಂದ್ರನ ಮೊಮ್ಮಗ ನಾನಲ್ಲ. ಏನು ನೋಡ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಬಾಲಕರೇ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ ಆರ್ಜಿಸಿದ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನು ನಮ್ಮ ಭಗವಂತನಾದಂತಹ ಶ್ರೀಕೃಷ್ಣ ಪರಮಾತ್ಮ. ಅವನಿಲ್ಲದೆ ಬಂದಂತಹ ನೀನು ನನಗೆ ತೃಣಜ್ಞ. ಪ್ರಾರ್ಥನಾ
ನೀನು ಆಲೋಚನೆ ಮಾಡ್ಬೋದು. ಏನಪ್ಪ ಇವ ಬಂದು ತನ್ನ ಪಿತ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಎಂಬುದಾಗಿ ನನ್ನ ಪರಿಚಯವನ್ನು ಹೇಳುತ್ತಾ ಇದ್ದೇನೆ. ಋಷಿಕೇಶನಾದಂತ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಳಿರ ಎಂಬುದಾಗಿ ಹೇಳಿಸಿಕೊಂಡವ ಕರ್ಣ ಜಾತ ನಾನು ವೃಷಕೇತ. ನೋಡ್ತೇನೆ. ವೃಷಕೇತನ ಕಳೆವರದ ಮುಂದೆ ಬಿದ್ದು ಬರುತ್ತಿರುವಂತಹ ಸಂದರ್ಭ ನನ್ನನ್ನು ಜರೆದು ಮಾತನಾಡುವೆಯ? ಏನು ಭಕ್ತರಾದಂತಹ ನನ್ನ ಯಶೋಗಾಥೆ ಏನು ಸರಿಯಾಗಿ ಕೇಳಿ ತಿಳಿದುಕೋ. ದ್ರೋಣಾಚಾರ್ಯರಿಂದ ಭೂತಳದಲ್ಲಿ ಸೋಲನರಿಯರ ಗಂಡುಗಲಿ ಹೀಗೆನ್ನುವಂತಹ ನಗರತೆಗೆ ಪಾತ್ರನಾಗಿದ್ದೇನೆ. ತಾಯ ಇಚ್ಛಾಪೂರ್ತಿಯನ್ನು ಮಾಡುವುದಕ್ಕಾಗಿ ಮಾಡುವ ಮೂಲಕವೇ ಮಾರ್ಗವನ್ನು ಮಾಡಿ ಸುರಲೋಕದ ಐರಾವತವನ್ನು ಕೆಳಗಿಳಿಸಿದವ, ಹರನೊಡನೆ ಹೋರಾಡಿ ಪಾಶುಪತವನ್ನು ಪಡೆದವ. ಅಷ್ಟೇ ಅಲ್ಲ, ಕುರುಕ್ಷೇತ್ರದಲ್ಲಿ ಭೀಷ್ಮರೇನಾದ್ರು ದ್ರೋಣರೇನಾದ್ರು ಕರ್ಣ ಜಯದ್ರಥರ ಗತಿ ಏನಾಯಿತು ಅದನ್ನು ಯೋಚಿಸು. ಸುರರಲ್ಲಿ ನನ್ನ ಗೆಳೆಯಾದವರು ಯಾರೂ ಇಲ್ಲ. ಆದ ಕಾರಣ ನನ್ನನ್ನು ಕೆಳಕ್ಕಿದ್ರೆ ನಿನ್ನ ಕಡೆಯಲ್ಲಿರುವಂತಹ ಸೇನೆ ಎಲ್ಲವೂ ನಷ್ಟವಾಗಿದೆ. ಇದಕ್ಕೆ ಕಾರಣವೇನಿರುವುದನ್ನು ಸರಿಯಾಗಿ ಆಲೋಚನೆ ಮಾಡು. ಪತಿವ್ರತೆಯೊಬ್ಬಳಿಗೆ ಅಪವಾದ ಮಾತುಗಳನ್ನು ಹೇಳಿದ್ರೆ ಇಂತಹ ಹೀನ ಸ್ಥಿತಿಗೆ ಒಬ್ಬರ ಜೀವನ ಇಳಿಯುತ್ತದೆ ಎನ್ನುವುದನ್ನು ನೀನು ನೋಡಿ ಕಲಿಯಬೇಕು. ಪಾರ್ಥ, ಎಲ್ಲವರನ್ನು ಗೆದ್ದಂತಹ ನನಗೆ ನೀನು ತೃಣ ಸಮಾನ. ತನಯನು ನಿನಗೆಂದು ಅರಿಯದೆ ಜರೆಯಲು ಈ ಬಗ್ಗೆ ಅರಿಸುವ ಏನಿದೆ ಪೇರು. ತುಂಟಾಟಿಕೆಯನ್ನೆಲ್ಲ ನಿಲ್ಲಿಸಿ ಬಿಡ್ತೇನೆ. ಏನು ಬಾಬಾ ಯಾರು ಈಗಲೇ ಇಷ್ಟು ಕಾಲ ಹಾಳಾಯಿತು. ಯಾರಪ್ಪ? ಅವನು ನಿನ್ನ ಮಗ. ಏನು ಹೇಳಿದ್ದು ಸತ್ಯ. ನೀನು ಅವನ ಅಪ್ಪ. ಯಾರ್ಯಾರನ್ನೋ ಮಗ ಅಂತ ಹೇಳಿದ್ರೆ ನಾನು ಯಾಕೆ ಒಪ್ಪಿಕೊಳ್ಬೇಕು? ಏ
ಬಾವ ನೆನಪು ಮಾಡು, ನೀನೊಮ್ಮೆ ತೀರ್ಥಯಾತ್ರೆಗೆ ಹೊರಟದ್ದು, ಹೌದು, ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿದ್ದು ನಿಜ. ಹಾಗೆ ತಿರುಗಾಟ ಮಾಡಿ 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 ಹಾ. ಈ ಮಣಿಪುರವನ್ನು ಸೇರಿದ್ದು, ಅಲ್ಲಿ ಚಿತ್ರಾಂಗದೆಯನ್ನು ನೋಡಿದ್ದು, ಅವಳು ನಿನ್ನನ್ನು ನೋಡಿದ್ದು, ಕಣ್ಣು ಕಣ್ಣು ಸೇರಿದ್ದು, ಇಬ್ಬರೂ ನಗಾಡಿದ್ದು, ಆಮೇಲೆ ಏನೇನೋ ಆದದ್ದು, ಮತ್ತೆ ಇವ ಹುಟ್ಟಿದ್ದು. ಸರಿ ನೆನಪು ಮಾಡು, ಇನ್ನ ಮೈದಡವಿದ್ದೆ. ಇಷ್ಟರವರೆಗೆ ನೆನಪಿರಲಿಲ್ಲ, ಈಗ ನೆನಪಾಯ್ತಾ? ಈಗ ನೆನಪಿಗೆ ಬಂತು. ಮನೆಗೆ ಕಾರಣ ಏನು? ಹೀಗಾಗುವುದಕ್ಕೆ ಕಾರಣ ಸುರ ನದಿಯ ಚಾಪದಲ್ಲಿ ಆಯಿದು ಪರಿಭವ ಸುರ ನದಿಯ ಶಾಪದಲ್ಲಿ ಆಯಿತು ಪರಿಭವವು ನಿನಗೆಂದು ಕರುಣನಲ್ಲಿ ತಪ್ಪಿಲ್ಲ, ಕರುಣನಲ್ಲಿ ತಪ್ಪಿಲ್ಲ ಎನ್ನುತ್ತ ಕೋರ್ತರದಿಯರನು. ಈ ಕರುಣನಲ್ಲಿ ತಪ್ಪಿಲ್ಲ ಎನ್ನುತ್ತ ಕೋರ್ತರದಿಯರನು. ಸುರ ನದಿಯ ಜಾಪದಿ ಆಯಿತು ಪರಿಭವವು ಆಯಿತು. ಅರ್ಜುನ, ಕೃಷ್ಣ ಭಾವ, ನಿನ್ನ ಯುದ್ಧ ಆರಂಭದ ದಿನಗಳನ್ನು ನೆನಪು ಮಾಡಿಕೊ. ಈ ಜೈತ್ರ ಯಾತ್ರೆಯ ಸಂದರ್ಭ ನಿನ್ನ ಅಶ್ವ ಮಾಹಿಷ್ಮತಿ ಪಟ್ಟಣವನ್ನು ಸೇರಿತು. ನಿಜ. ಅಲ್ಲಿ ಅರಸ ನೀಲಧ್ವಜ ಹೌದು, ನಿನಗೆ ಶರಣಾದರೂ ಅವನ ಪತ್ನಿ ಮಾತ್ರ ಆ ಪತಿಯ ಕೃತ್ಯವನ್ನು ಕ್ಷಮಿಸಲಿಲ್ಲ. ಊರು ಬಿಟ್ಟು ಹೋದಳು. ಗಂಗಾ ನದಿಯನ್ನು ಉತ್ತರಿಸಬೇಕಾದಂತಹ ಪ್ರಮೇಯ ಆಕೆಗೆ ಬಂತು. ಆಗ ನದಿಯ ತಟದಲ್ಲಿ ನಿಂತು ಅವಳೊಂದು ಘೋಷಣೆಯನ್ನು ಮಾಡಿದಳು. ಏನೆಂದು? ಒಂದು ಬಿಂದು ಗಂಗಾ ಜಲ ನನ್ನ ಮೈಗೆ ಸೋಂಕದಂತೆ ಈ ನದಿಯನ್ನು ದಾಟಿಸಬಲ್ಲ ಅಂಬಿಗರು ಯಾರಿದ್ದೀರಿ ಅಂತ. ಅವಳಿಗೆ ತಲೆ ಕೆಟ್ಟು ಹೋಗಿರಬೇಕು. ಮಕ್ಕಳನ್ನು ಕಳೆದುಕೊಂಡಿದ್ದಳು. ಪತಿ ತಾನು ಹೇಳಿದಂತೆ ಕೇಳಲಿಲ್ಲ ಎನ್ನುವ ಕಾರಣಕ್ಕಾಗಿ ಆ ಮಾತನ್ನಾಡಿದಳು. ಏನು ಅಂದ್ರೆ ಅದಲ್ಲವಾದ್ರೆ ಪಾಪನಾಶಿನಿ ಗಂಗೆ, ಆಕೆಯ ಒಂದು ಬಿಂದು ಜಲ ಸೋಕಿದ್ರೆ ಎಲ್ಲ ಪಾಪ ದೂರವಾಗ್ತದೆ ಎನ್ನುವಂತಹ ನಂಬಿಕೆ ಎಲ್ಲರಿಗೂ. ಆದ್ರೆ ಈ ಮಾತನ್ನು ಆಕೆ ಹಾಡಿದ್ರು. ಈ ಪ್ರಶ್ನೆಯನ್ನು ಗಂಗಾದೇವಿಯೇ ಕೇಳಿದ್ಲು, ಯಾಕೆ ಹೀಗೆ ಅಂತ. ಆಗ ಅವಳೇನು ಹೇಳಿದ್ಲು ಗೊತ್ತಾ? ಗಂಗೆ ಪರಮ ಪಾವನೆ ಹೇಗಾಗುತ್ತಾಳೆ? ಹೆಣ್ಣು ಪಾವನೆಯಾಗಬೇಕಿದ್ರೆ ಅವಳು ಮಗುವಿಗೆ ತಾಯಿಯಾಗಬೇಕು. ಮಕ್ಕಳಿಲ್ಲದಂತಹ ಗಂಗಾದೇವಿ ಪುನೀತೆಯಾಗಲು ಹೇಗೆ ಸಾಧ್ಯ ಅಂತ. ಆಗ ಅಂತಾಳೆ, ಭೀಷ್ಮ ಇದ್ದಾನಲ್ಲ ಅಂತ. ಹೌದು, ಆ ಭೀಷ್ಮನನ್ನು ಅರ್ಜುನ ಕೊಂದಿದ್ದಾನಲ್ಲ ಅಂತ ಮತ್ತೆ ಹೇಳ್ತಾಳೆ ಜ್ವಾಲೆ. ಅಷ್ಟು ಹೊತ್ತಿಗೆ ಆ ಗಂಗಾದೇವಿಗೆ ಸಿಟ್ಟು ಬರುತ್ತದೆ. ಹೆತ್ತ ಕರುಳಿನ ವೇದನೆಯಲ್ಲವೇ ಸಿಟ್ಟಿನಿಂದ ಅವಳೊಂದು ಶಾಪವನ್ನೇ ಕೊಟ್ಟು ಬಿಟ್ಟಳು. ಏನೆಂದು? ನನ್ನ ಮಗನ ಸಾವಿಗೆ ಯಾವಾತನು ಕಾರಣನೋ ಆತನು ಅವನ ಮಗನಿಂದಲೇ ಸಾಯಲಿ ಅಂತ. ವೀರರಾದವರಿಗೆ ಸೋಲು ಅಪಮಾನ ಎಂಬುದು ಸಾವಿಗೆ ಸಮಾನ ತಾನೆ. ನಿಜ. ಗಂಗಾ ಮಾತೆಯ ಮಾತು ಈಗ ಸತ್ಯವಾಯಿತು, ನಿನಗೆ ಮರವೆಯಾಯಿತು. ಆ ಕಾರಣದಿಂದ ನಿನ್ನ ಮಗನ ಕೈಯಿಂದ ನಿನಗೆ ಸೋಲವಾಯಿತು, ಒಂದರ್ಥದಲ್ಲಿ ಸಾವಾಯಿತು. ಈಗ ಎಲ್ಲ ತಿಳಿಯಾಯಿತು. ಮಗನನ್ನು ಪ್ರೀತಿಯಿಂದ ಅಪ್ಪಿಕೋ, ಒಪ್ಪಿಕೋ, ಮತ್ತೆ ಮುಂದೆ ನೋಡೋಣ. ಮಗನಲ್ಲಿ ತಂದೆಯಾದವನಿಗೆ ಸೋಲುಂಟಾದ್ರೆ ಸೋಲು ಅಂತ ಹೇಳುವುದಿಲ್ಲ. ಹಾಗೆ ಗುರುವಾದವನಿಗೆ ಶಿಷ್ಯನಿಂದ ಸೋಲುಂಟಾದರೆ ಅದರಿಂದ ಅಪಮಾನ ಅಂತ ತಿಳಿಯಬೇಕಾದಿಲ್ಲ. ಈಗ ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಿಕೊಳ್ತೇನೆ, ಬಬ್ರುವಾಹನ ನನ್ನ ಮಗ. ಹೌದು ಹೌದು ಹೌದು. ಮಗನೇ, ಮನ್ನಿಸಬೇಕಪ್ಪ. ಇಲ್ಲ ಮಗನೇ, ನೀನು ತಪ್ಪು ಮಾಡಿಲ್ಲ. ಹೆಣ್ಣು ಮಕ್ಕಳು ಸಿಟ್ಟಾಗಿ ಇಂತಹ ಅನರ್ಥಕ್ಕೆ ಕಾರಣರಾಗ್ತಾರೆ ಎನ್ನುವುದನ್ನು ತಿಳಿದುಕೊಂಡ ಹಾಗೆ. ತರುಣನಲ್ಲಿ ತಪ್ಪಿಲ್ಲ. ಇಲ್ಲ, ಹೀಗೆ ನೋಡು, ನನ್ನನ್ನು ನೋಡಿದ ನೆನಪಾಗ್ತದಲ್ಲ. ಹೌದು, ತಿರುಗಾಟಕ್ಕೆ ಬಂದ ಆ ವೇಳೆ
ಈಗ ಅರಮನೆಗೆ ಬರಬೇಕು, ನನ್ನ ಆತಿಥ್ಯವನ್ನು ಸ್ವೀಕರಿಸಬೇಕು. ಹಾಗೆ ಅಂತ ಮಗನನ್ನು ಅಪ್ಪಿದ ಹಾಗೆ ಹೆಂಡತಿಯನ್ನು ಅಪ್ಪಬೇಡ ಆಯ್ತು. ಇಲ್ಲದೆ ನೀನು ವ್ರತದಲ್ಲಿ ಇದ್ದಿ, ಸತ್ಯ. 1 ವರ್ಷ ಪೂರ್ತಿ ಆಗದೆ ಏನು ಮಾಡುವ ಹಾಗಿಲ್ಲ. ಹಾಗೆ ಅಂತ ಅವಳ ಕೇಳಿಕೆಯನ್ನು ದೂರ ಮಾಡக்கூடாದು. ಉಪಚಾರವನ್ನು ಸ್ವೀಕರಿಸಿ ಆಮೇಲೆ ದಿಗ್ವಿಜಯ. ಮುಂದೆ ನಿಮ್ಮ ಸೇವೆಯನ್ನು ಮಾಡುವುದಕ್ಕಾಗಿ ನಾನು ಹಿಂಬಾಲಿಸಿ ಬರ್ತೇನೆ. ಒಳ್ಳೆಯದು. ¡Suscríbete